ಜಪವಿಧೌ ಸ್ಮರೇದಂಬಿಕಾಂ ನಮಃ ಸಭಾಯೇ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹವ್ಯಕ ಪರಂಪರೆಯನ್ನ ಸದಾ ಧರ್ಮ ಮಾರ್ಗದ ಕಡೆಗೆ ಸಾಗುವಂತೆ ಮಾಡುತ್ತಿರುವಂತಹ ಯತಿ ಚತುಷ್ಟಯರ ಪಾದ ಕಮಲಕ್ಕೆ ಶಿರಬಾಗಿ ವಂದಿಸುತ್ತಾ ಕುಲದೇವರನ್ನ ಪ್ರಾರ್ಥಿಸುತ್ತಾ ಸ್ಮಾರ್ಯತೆ ನತು ಬೋಧ್ಯತೆ. ಎಲ್ಲರೂ ಗಣದಲ್ಲಿ ಎಲ್ಲರೂ ಕೂಡ ಹಿರಿಯರಿದ್ದೀರಿ. ಆದ ಕಾರಣ ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆಗಿರುತ್ತದೆ. ಆದ ಕಾರಣ ಮೊದಲಿಗೆ ನನ್ನ ಸಂಕಲ್ಪ ಏನು ಅಂತಂದ್ರೆ ಸ್ಮಾರ್ಯತೆ ನತು ಬೋಧ್ಯತೆ, ನೆನಪಿಗೆ ಬರುವಂತೆ ಮಾಡುತ್ತೇನೆ. ಯಾರಿಗೂ ಕೂಡ ಬೋಧನೆಯೋ ಅಥವಾ ಯಾರಿಗೋ ಆದೇಶವೋ ಅಲ್ಲ. DVG ಅವರ ಒಂದು ಕಗ್ಗದ ಮಾತು ನೆನಪಾಗುತ್ತದೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತ. ಅದಕ್ಕಿಂತ ಪೂರ್ವದಲ್ಲಿ ಆನಂದವರ್ಧನ ಎನ್ನುವಂತಹ ಸಂಸ್ಕೃತ ಗ್ರಂಥಕಾರನೊಬ್ಬ ವಾಣಿ ನವತ್ವಮಾಯಾತಿ ಪೂರ್ವಾರ್ಥಾನ್ವಯವತ್ಯಪಿ ಎಂಬಂತಹ ಮಾತನ್ನು ಕೂಡ ಹೇಳಿದ್ದಾನೆ. ಪ್ರಾಯಶಃ DVG ಅವರು ಈ ವಾಕ್ಯದಿಂದ ಪ್ರೇರಿತರಾಗಿಯೋ ಈ ವಾಕ್ಯವನ್ನ ಬರೆದದ್ದು ಎನ್ನುವಂತಹದ್ದು ನನ್ನ ಮನಸ್ಸಿಗೆ ತೋಚಿದ್ದು. ವಾಣಿ ನಮತ್ವಮಾಯಾತಿ ಪೂರ್ವಾರ್ಥಾನ್ವಯವತ್ಯಪಿ ಎನ್ನುವುದು ಈ ಶ್ಲೋಕ. ಏನಿದು? ಮಾತು ಎನ್ನುವುದು ಹಳೆಯ ಅರ್ಥದೊಂದಿಗೆ ಮೇಳೈಸಿ ಹೊಸತನವನ್ನ ಉಂಟು ಮಾಡುತ್ತದೆ. ಅಂದ್ರೆ ಮಾತುಗಳು ಹಳೆಯದೇ ಆಗಿರುತ್ತದೆ. ಏನು ನಾವು ನಮ್ಮ ಚಿಂತನೆ ನಾವು ಮಾಡಿದ್ದು ಇನ್ನು ಹೇಳುತ್ತೇವೆ. ಶಬ್ದ ಗುಣಕಂ ಆಕಾಶಂ, ಶಬ್ದಗಳೆಲ್ಲವೂ ಕೂಡ ಆಕಾಶದಲ್ಲಿ ಇರುತ್ತದೆ. ಅದು ನಮ್ಮ ಸ್ಮೃತಿ ಪಟಲಕ್ಕೆ ಬಂದು ಅದು ಹೊರಗೆ ಬರಬೇಕು. ಅದು ವಾಣಿ ನವತ್ವಂ ಮಾಯಾತಿ, ಹೊಸತನವನ್ನು ಉಂಟು ಮಾಡುತ್ತದೆ. ಅದನ್ನೇ ಹೇಳಿದ್ದು. ಬೇರು ಗಟ್ಟಿಯಾಗಿಲ್ಲದೆ ಇದ್ರೆ ಚಿಗುರು ಚೆನ್ನಾಗಿ ಬಾಳುವುದಿಲ್ಲ ಅಂತ. ನಾವಿವತ್ತು ತುಂಬಾ ಸಂದಿಗ್ಧ ಸ್ಥಿತಿಯಲ್ಲಿದ್ದೇವೆ. ಏನು ಸಂದಿಗ್ಧತೆ? ಮೊದಲಿಗೆ ನಾವು ಅವಿಭಕ್ತರಾಗಿ ಬಾಳ್ತಾ ಇದ್ವಿ. ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಿಗೆ ಒಂದೇ ಮನೆಯಲ್ಲಿ ಜೊತೆಯಾಗಿ ಬಾಳುತ್ತಾ ಇದ್ವಿ. ಆವಾಗ ಯಾರನ್ನೂ ಕೂಡ ನಾವು ಅವರು ಯಾರು ಏನಾಗಬೇಕು ಅಂತ ಕೇಳಿದಾಗ ನಾವು ನೇರವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸಂಬಂಧದ ಪದವನ್ನೇ ನಾವು ಹೇಳ್ತಾ ಇದ್ವಿ. ಉದಾಹರಣೆಗೆ ಚಿಕ್ಕಪ್ಪನ ಹೆಂಡತಿ ಚಿಕ್ಕಮ್ಮ, ಅಮ್ಮನ ಅಣ್ಣ ಸೋದರ ಮಾವ, ಈ ರೀತಿಯ ಪದಗಳನ್ನು ನಾವು ಹೇಳ್ತಾ ಇದ್ವಿ. ಆದರೆ ಬರುಬರ್ತಾ ನಾವು ಏನು ಆಗುತ್ತಾ ಇದ್ದೇವೆ ಅಂತಂದ್ರೆ ಗಮನಿಸಬೇಕು. ವಿದ್ಯೆ ಎನ್ನುವಂತಹದ್ದನ್ನ ನಾವು ಹೆಚ್ಚು ಮಾಡಿದ್ದರ ಪರಿಣಾಮ ಅಂತ ಕೆಲವರು ಹೇಳ್ತಾರೆ. ಆದ್ರೆ ನಾನು ಅದನ್ನು ಒಪ್ಪುವುದಿಲ್ಲ. ಓದಿದ್ದು ಹೆಚ್ಚಾದ್ರಿಂದ ಈ ರೀತಿ ಮಾಡ್ತಾರೆ ಅಂತ ಮಾತಾಡಬೇಕಾದ್ರೆ ಹೇಳ್ತಾರೆ. ಈಗಿನ ಕಾಲದಲ್ಲಿ ಓದದ್ದು ಹೆಚ್ಚಾತು, ಆದ ಕಾರಣ ಹಿಂಗೆಲ್ಲ ಮಾಡ್ತಾ ಹುಡ್ರು ಹೇಳುವಂತಹ ಮಾತಿದೆ. ಆದ್ರೆ ಅದಲ್ಲ. ಏನಾಗಿದೆ ಅಂತಂದ್ರೆ ನಾವು ಓದುವಂತಹದ್ದು ಯಾವುದಕ್ಕೋಸ್ಕರ ಎನ್ನುವಂತಹ ಕಲ್ಪನೆ ನಮ್ಮಲ್ಲಿ ಇಲ್ಲದಾಗಿದೆ. ಮೊದಲು ನಮಗೆ ರಾಜಾಶ್ರಯ ಇತ್ತು. ನಾವು ಶಾಸ್ತ್ರವನ್ನು ಅಥವಾ ಸಂಬಂಧಪಟ್ಟಂತಹ ಕಲೆಗಳಲ್ಲಿ ಪರಿಣತಿಯನ್ನು ಹೊಂದಿದರೆ ನಮ್ಮ ಜೀವನಕ್ಕೋಸ್ಕರ ರಾಜ ನಮಗೆ ಬೇಕಾದ ಸಂಪನ್ಮೂಲವನ್ನ ಕೊಡ್ತಾ ಇದ್ದ. ನಾವು ಅದರಲ್ಲಿ ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ವಿ. ಕಾಲ ಕ್ರಮೇಣ ಏನಾಯಿತು? ರಾಜಾಶ್ರಯ ಎನ್ನುವುದು ನಮಗೆ ಇಲ್ಲದೆ ಆಗ್ತಾ ಬಂತು. ಯಾವುದೋ ಕೆಲವೊಂದು ಅಗೋಚರವಾದ ದುಷ್ಟ ಚಿಂತನೆಗಳಿಂದ ಸರ್ವ ಸಮಾಜದಿಂದ ಅತ್ಯಂತ ನಿಕೃಷ್ಟವಾಗಿ ಕಾಣುವ ಸ್ಥಿತಿ, ಬ್ರಾಹ್ಮಣರು ಅದರಲ್ಲಿಯೂ ಹವ್ಯಕರನ್ನ ಕಾಣುವಂತಹ ಸ್ಥಿತಿ ಉಂಟಾಯಿತು. ಆಗ ಅನಿವಾರ್ಯವಾಗಿ ಯಾವುದೇ ಉದ್ಯೋಗ ಆಗಬಹುದು, ಅದರಲ್ಲಿ ಔನ್ನತಿಯನ್ನ ಪಡಿಬೇಕು ಎನ್ನುವ ದೃಷ್ಟಿಯಿಂದ ಹಿರಿಯರು ಏನು ಮಾಡ್ತಾರೆ? ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಮನೆಯ ಮಕ್ಕಳನ್ನು ಓದಿಸಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಕೃಷಿಗೆ ಸೀಮಿತವಾಗಿತ್ತು, ವೈದಿಕಕ್ಕೆ ಸೀಮಿತವಾಗಿತ್ತು, ಶಾಸ್ತ್ರಕ್ಕೆ ಸೀಮಿತವಾಗಿತ್ತು. ಮುಂದುವರಿದು ಆಧುನಿಕ ತಂತ್ರಜ್ಞಾನಗಳ ಕಡೆಗೆ ನಮ್ಮ ಮಕ್ಕಳನ್ನ ಹಿರಿಯರು ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು.
ಇಲ್ಲಿಯೂ ಕೂಡ ನಮ್ಮ ಸಮಾಜ ಎಡವಲಿಲ್ಲ. ಯಾಕೆಂತಂದ್ರೆ ಸಾಕಷ್ಟು ಉದಾಹರಣೆಗಳಿವೆ. ಯಾಕೆಂದ್ರೆ ಬೆಂಗಳೂರು ಅಥವಾ ಮಹಾನಗರಗಳಲ್ಲಿ ಓದಿಕೊಂಡು ಒಳ್ಳೆಯ ಸಂಪ್ರದಾಯದಿಂದ ಬದುಕಿ ಬಾಳುತ್ತಿರುವಂತಹ ಹಲವಾರು IT ಉದ್ಯೋಗಿಗಳನ್ನ ನಾವು ಕಾಣಬಹುದು. ಆದ್ರೆ ಎಲ್ಲೋ ಒಂದು ಕಡೆ ನೀನು ಸ್ವತಂತ್ರ ಎನ್ನುವುದನ್ನ ಎಲ್ಲಿಯೋ ಯಾರೋ ಹೇಳಿದ್ದನ್ನ ಗ್ರಹಿಸಿಕೊಂಡು ತಮ್ಮ ಜೀವನದಲ್ಲಿ ಅದನ್ನ ಅನ್ವಯ ಮಾಡಿಕೊಳ್ಳಲು ಹೋಗಿ ದಾರಿ ತಪ್ಪಿದ ಒಂದಷ್ಟು ವರ್ಗಗಳೇನಾಯಿತು, ಈ ಕಂಟಕ ಸ್ಥಿತಿಯನ್ನು ಸೃಷ್ಟಿಸಿಕೊಂಡಿತ್ತು. ಹೇಗೆ ಅಂತಂದ್ರೆ, ನಮ್ಮಲ್ಲಿ ಊಟ ಆದ ಮೇಲೆ ಗೋಮಯವನ್ನ ಹಾಕಿ ಸಾರಿಸುವಂತಹ ಪದ್ಧತಿ ಇದೆ. ಕಾರಣ ಏನು? ಶುಚಿಗೋಸ್ಕರ ಅಂತ. ಆದ್ರೆ ಕಾಲಕ್ರಮೇಣ ಮುಂದುವರಿತಾ ಏನಾಯ್ತು ಅಂತಂದ್ರೆ, ಗೋಮಯವನ್ನ ಸ್ಪರ್ಶಿಸುವುದೇ ಒಂದು ರೀತಿಯ ಅಸಹ್ಯ ಎನ್ನುವ ಭಾವ ನಮ್ಮಲ್ಲಿ ಮೂಡ್ಲಿಕ್ಕೆ ಕಾರಣವಾಯಿತು. ಇದು ಯಾರೋ ಹೊರಗಡೆಯವರು ತಂದದ್ದಲ್ಲ. ಗಮನಿಸಿ, ಇಂತಹ ಸಣ್ಣ ಸಣ್ಣ ಆಚರಣೆಗಳು ನಮ್ಮಿಂದ ದೂರ ಆಗಲಿಕ್ಕೆ ಕಾರಣ ಯಾರೋ ಹೊರಗಡೆಯವರು ತಂದದ್ದಲ್ಲ. ಹಾಗಾದ್ರೆ ಎಲ್ಲಿಂದ ಉಂಟಾಯಿತು? ನಾವು ಯೋಚನೆ ಮಾಡ್ಬೇಕು. ಎಲ್ಲಿಂದ ಇದು ಉಂಟಾಯಿತು ವ್ಯವಸ್ಥೆ? ನಮ್ಮಲ್ಲಿಂದಲೇ, ಬೇರೆ ಎಲ್ಲಿಂದಲೂ ಅಲ್ಲ. ನಾವು ನಮ್ಮ ಭಾವವನ್ನ, ನಮ್ಮ ಅಭಿಪ್ರಾಯವನ್ನ, ನಮ್ಮ ಚಿಂತನೆಯನ್ನ ಚೆನ್ನಾಗಿ ಹೊರಗಡೆ ಪ್ರಶ್ನಿಸುವ ಮನೋಭೂಮಿಕೆಯನ್ನ ಒಂದು ಹಂತದಲ್ಲಿ ಕಳೆದುಕೊಂಡ್ವಿ. ಅಂದ್ರೆ ಬಳಸಿಕೊಳ್ಳಲೇ ಇಲ್ಲ. ಒಂದು ಸಲ ವಿಷಯಾಂತರ ಮಾಡ್ತೇನೆ. ಉದಾಹರಣೆಗೆ, ಎಲ್ಲಿ ನಾವು ದಾರಿ ತಪ್ಪಿದ್ದು, ಎಲ್ಲಿ ನಮ್ಮ ಹೆಜ್ಜೆ ತಿರುವಿದ್ದು, ದಾರಿ ತಪ್ಪಿದ್ದಲ್ಲ ತಿರುವಿದ್ದು ಹೇಗೆ ಅಂತಂದ್ರೆ, ಚೌತಿಯ ಆಚರಣೆ. ಸ್ವಾಭಾವಿಕವಾಗಿ ಹವ್ಯಕರಲ್ಲಿ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಗಣೇಶ ಚೌತಿಯ ಆಚರಣೆ ಮಾಡುತ್ತೇವೆ. ನಾವು ಏನು ಹೇಳುತ್ತೇವೆ ಮಕ್ಕಳ ಹತ್ರ? ನನ್ನ ಅತ್ತೆ ಹೇಳಿದ್ದು 21 ಕಜ್ಜಾಯ ಮಾಡುವುದು ನಮ್ಮಲ್ಲಿ ಶಾಸ್ತ್ರ. ನಮ್ ಪುರೋಹಿತ್ ಭಟ್ರು ಹೇಳಿದ್ರು ಅದು 21 ಕಜ್ಜಾಯ ಮಾಡದಿದ್ರೆ ದೋಷ ಬತ್ತಡ ಎನ್ನುವ ಅಭಿಪ್ರಾಯ ನಮ್ಮಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಯಾರದ್ದೋ ಬಾಯಿ ಮುಚ್ಚಿಸುವುದಕ್ಕೋಸ್ಕರ ನಮ್ಮಲ್ಲಿ ಪ್ರಕ್ರಿಯೆ ಆರಂಭವಾಯಿತು. ವಾಸ್ತವಿಕವಾಗಿ ಈ ಗಣಪತಿಗೆ 21 ಕಜ್ಜಾಯ ಮಾಡುವಂತಹದ್ದು ಅಂತ ಏನಿದೆ, ಅದು ಸಂಪ್ರದಾಯ, ಅದು ಶಾಸ್ತ್ರ ಅಲ್ಲ. ಒಂದೊಂದು ಊರಿನಲ್ಲಿ ಒಂದೊಂದು ವಾತಾವರಣಕ್ಕೆ ತಕ್ಕಂತೆ ನಾವಿರುವ ರೀತಿಯಲ್ಲಿ ಅದು ಬದಲಾವಣೆಗಳಾಗುತ್ತಾ ಹೋಗುತ್ತದೆ. ಸ್ವಾಭಾವಿಕವಾಗಿ ಉತ್ತರ ಕನ್ನಡ ಪ್ರಾಂತದಲ್ಲಿ ಗಣಪತಿಯನ್ನು ಕೂರಿಸ್ತಾರೆ, ದಕ್ಷಿಣ ಕನ್ನಡಕ್ಕೆ ಬಂದಾಗ ಗಣಪತಿ ಹವನವನ್ನ ಮಾಡಿಕೊಳ್ತಾರೆ, ಬದಲಾವಣೆಗಳಾಗ. ಆದರೆ ಶಾಸನಾತ್ ಶಾಸ್ತ್ರ ಇತ್ಯುಚ್ಯತೆ. ಯಾವುದನ್ನ ಆಚರಿಸುವುದರಿಂದ, ಯಾವುದರನ್ನ ಹೇಳುವುದರಿಂದ ಧರ್ಮ ಮತ್ತು ಸ್ವರೂಪ ಬೆಳಗುತ್ತದೋ ಅದು ಶಾಸ್ತ್ರ ಅಂತ ಆಗುತ್ತದೆ. ಆದ ಕಾರಣ ಇಲ್ಲಿ ಏನು ಮಾಡ್ತೇವೆ ನಾವು, ಅದು ಮಾಡದಿದ್ರೆ ಎಂತದೋ ಒಂದು ದೋಷ ಬಂದು ಹೋಗ್ತಾಳ ಅಂತ ನಾವು ಭಾವನೆಯನ್ನ ತಂದುಕೊಳ್ತೇವೆ. ಅದು ಶಾಸ್ತ್ರ ಅಲ್ಲ. ಶಾಸ್ತ್ರ ಯಾವತ್ತು ಭಯಕ್ಕೆ ಕಾರಣವಲ್ಲ, ಅದು ಆಚರಿಸಬೇಕು ಅಂತ ಅರ್ಥ. ಆಚರಿಸುವುದರಿಂದ ಒಳ್ಳೆಯದು ಅಂತ. ಈ ಸಂಪ್ರದಾಯಕ್ಕೂ ಈ ಶಾಸ್ತ್ರಕ್ಕೂ ನಾವು ವ್ಯತ್ಯಾಸವನ್ನ ತಿಳಿದುಕೊಳ್ಳಬೇಕು. ಉದಾಹರಣೆಗೆ, ಉಪನಯನ ಸಂಸ್ಕಾರಗಳು ನಮ್ಮಲ್ಲಾಗುತ್ತದೆ. ಉಪನಯನ ಸಂಸ್ಕಾರವನ್ನ ಇತ್ತೀಚೆಗೆ ನಾವು ನೋಡ್ತಾ ಹೋದಾಗ ಏನು ಉಪನಯನ ಸಂಸ್ಕಾರದಲ್ಲಿ ಪ್ರಧಾನವಾದಂತಹ ಅಂಶ ಇದೆ ಅದನ್ನ ನಾವು ಮರೆತು ಉಳಿದದ್ದನ್ನೆಲ್ಲವನ್ನು ನಾವು ಆಚರಣೆ ಮಾಡುತ್ತಾ ಇದ್ದೇವೆ. ಹಾಗಾದ್ರೆ ಉಳಿದದ್ದು ಪ್ರಧಾನವಲ್ಲವೇ ಅಂತ ಪ್ರಶ್ನೆ ಕೇಳಬಹುದು. ಉಳಿದದ್ದು ಪ್ರಧಾನವೇ. ಈಗ ಉದಾಹರಣೆಗೆ, ಒಂದು ಗೋವಿದೆ, ಗೋವು ಹಾಲು ಕೊಡುತ್ತದೆ. ಆ ಗೋವಿಗೆ ಹಾಲು ಕೊಡಬೇಕು ಅಂತಂದ್ರೆ ಹಸಿ ಹುಲ್ಲನ್ನ ಕೊಡಬೇಕು, ದಾಣೆಯನ್ನ ಕೊಡಬೇಕು. ಅದು ಆ ದಾಣೆಯನ್ನ, ಆ ಹುಲ್ಲನ್ನ ತಿನ್ನುತ್ತದೆ. ಆ ಹುಲ್ಲು ಬೆಳಿಬೇಕು ಅಂತಂದ್ರೆ ಭೂಭಾಗ ಬೇಕು, ಆ ಭೂಮಿಗೆ ನೀರು ಹಾಕಬೇಕು, ನೀರು ಹಾಕದ ಮೇಲೆ ಹುಲ್ಲು ಬೆಳಿಬೇಕು, ಅದನ್ನ ಕೊಯ್ಯಬೇಕು. ಕೊಯ್ದು ತಂದು ದನವಿಗೆ ಕೊಟ್ಟಾಗ ಅದು ಚರ್ವಿಸಿಕೊಂಡು ಹಾಲನ್ನು ಕೊಡುತ್ತದೆ. ಈಗ ನಮಗೆ ಹುಲ್ಲು ಪ್ರಧಾನವೋ, ಭೂಮಿ ಪ್ರಧಾನವೋ, ಗೋವು ಪ್ರಧಾನವೋ, ಗೋವಿನಿಂದ ಬರುವ ಹಾಲು ಪ್ರಧಾನವೋ ಅಂತ ಕೇಳಿದರೆ ತುಂಬಾ ಗೊಂದಲವಾಗಿ ಬಿಡುತ್ತದೆ. ಆದ್ರೆ ಶಾಸ್ತ್ರ ಸ್ಪಷ್ಟ ಹೇಳುತ್ತದೆ, ಕಾರಣಗಳು ಹಲವು ಇರಬಹುದು, ಆದ್ರೆ ಮುಖ್ಯ ವ್ಯವಸ್ಥೆ ಏನು? ನಮಗೆ ಹಾಲು ಬೇಕು, ಹಾಲು ಗೋವಿನಿಂದ ಸಿಗುತ್ತದೆ. ಆದ್ರೆ ನಮ್ಮ ಮುಖ್ಯ ಉದ್ದೇಶ ಗೋವು ಮತ್ತು ಅದರ ಹಾಲು ಅಂತಾಯ್ತು.
ಉಳಿದದ್ದೆಲ್ಲದೂ ಕೂಡ ಅದಕ್ಕೆ ಪೂರಕವಾದ ಅಂಶಗಳು. ಈಗ ಗಮನಿಸಿ, ನಾವು ಉಪನಯನವನ್ನ ಮಾಡುತ್ತೇವೆ. ಉಪನಯನದ ಮುಹೂರ್ತ ಬೇಗ ಇದೆ ಅಂತಂದ್ರೆ ನೆಂಟ್ರಿಷ್ಟರನ್ನ ಹಿಡಿದುಕೊಳ್ಳಬೇಕು ಅಂತ ಹೇಳುವ ದೃಷ್ಟಿಯಿಂದ, ಅಂದ್ರೆ ಅವರಿಗೆ ಔದಾಸೀನ್ಯ ಬರಬಾರದು ಹೇಳುವ ದೃಷ್ಟಿಯಿಂದ ನಾವೇನು ಮಾಡ್ತೇವೆ, ಸಂಗೀತವನ್ನೋ ಅಥವಾ ಏನೋ ಕಾರ್ಯಕ್ರಮಗಳನ್ನ ಯೋಚನೆ ಮಾಡ್ತೇವೆ. ವಾಸ್ತವಿಕವಾಗಿ ಬ್ರಹ್ಮೋಪದೇಶಕ್ಕೆ ಮತ್ತು ಸಂಗೀತಕ್ಕೆ ಸ್ವಲ್ಪ ದೂರ. ಯಾಕೆ ಅಂತಂದ್ರೆ ಉಪನಯನ ಎನ್ನುವುದು, ಸಂಗೀತ ಎನ್ನುವುದು ಉಪವೇದವಾಗಿದ್ದರೂ ಸಹಿತ ಆವತ್ತು ಮುಖ್ಯ ಉದ್ದೇಶ ಏನು ಅಂತಂದ್ರೆ ಗಾಯತ್ರಿ ಸವಿತೃವಿನ ಉಪದೇಶ ಆಗಬೇಕು. ನಮ್ಮ ದೃಷ್ಟಿ ಅಲ್ಲಿ ಇರುವುದಿಲ್ಲ, ನಾವು ಬೇರೆ ಕಡೆಗೆ ಗಮನ ಕೊಡ್ತೇವೆ. ಈಗ ವಾಸ್ತವಿಕಕ್ಕೆ ಬರುತ್ತೇವೆ. ನಮ್ಮ ಕುಟುಂಬ ಸಂರಕ್ಷಣೆಯಲ್ಲಿ ನಾವು ದಾರಿ ತಪ್ಪಿದ್ದು ಇದುವೆ. ನಾವೆಲ್ಲರೂ ಹೇಳ್ತೇವೆ ಹವ್ಯಕತನ ಉಳಿಬೇಕು, ಹವ್ಯಕತನ ಬೆಳಿಬೇಕು, ಹವ್ಯಕರು ಒಗ್ಗಟ್ಟಾಗಬೇಕು ಅಂತ. ಆದ್ರೆ ಆ ಭಾವ ನಮ್ಮಲ್ಲಿ ಹೃದ್ಗತವಾಗಿದೆಯೇ, ಆ ಭಾವ ನಮ್ಮಲ್ಲಿ ಹೃದಯದಿಂದ ಬಂದಿದೆಯೇ ಅಂತ ನಾವು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ನಮ್ಮಲ್ಲಿ ಮೂಡ್ಲಿಲ್ಲ ಅಂತಂದ್ರೆ, ಆ ಪ್ರಶ್ನೆ ನಮ್ಮಲ್ಲಿ ಉದಯವಾಗಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಇದೆ. ಯಾಕೆ ಅಂತಂದ್ರೆ ಈಗಿನ ಮಕ್ಕಳನ್ನ ಪ್ರಶ್ನಿಸಿ ನೋಡಿ, ಸಾಮಾನ್ಯ 25 ವರ್ಷದಿಂದ ಕೆಳಗಡೆ 10 ವರ್ಷದಿಂದ ಮೇಲ್ಗಡೆ ಈ ಮಕ್ಕಳನ್ನ ಪ್ರಶ್ನೆ ಮಾಡಿ ನೋಡಿ, ಗಂಡನ ಹೆಂಡತಿಯ ತಂಗಿ ಏನಾಗಬೇಕು ಅಂತ ಕೇಳಿ, ಅವರಿಗೆ ಉತ್ತರ ಗೊತ್ತಿರುವುದಿಲ್ಲ. ತುಂಬಾ ಒದ್ದಾಡಿ ಬಿಡ್ತಾರೆ. ಯಾಕೆ ಗೊತ್ತಿಲ್ಲ? ಅದೇ ನೀವು ಒಂದು 50 ವರ್ಷದ ನಂತರದವರ ಹತ್ರ ಕೇಳಿ, ಅವರು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ಈ ಬಾಂಧವ್ಯ ನಮ್ಮಲ್ಲಿ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿ ಕುಟುಂಬ ಪರಿಕಲ್ಪನೆ ಕಡಿಮೆ ಆಗುತ್ತಾ ಇದೆ. ನಾವು ನಮ್ಮ ಮಕ್ಕಳನ್ನ ಓದು ಎನ್ನುವ ದೃಷ್ಟಿಯಿಂದ, ಅಂದ್ರೆ ಅಂಕವನ್ನ ಪಡೆಯುವ ATM ರೀತಿಯಲ್ಲಿ, ಅಂಕ ಪಡೆಯುವಂತಹ ಒಂದು ಮಿಷನ್ ರೀತಿಯಲ್ಲಿ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇರುವುದೇ ಇದಕ್ಕೆ ಕಾರಣ. ಯಾವುದೇ ಮದುವೆಗೆ, ಯಾವುದೇ ಉಪನಯನಕ್ಕೆ, ಯಾವುದೇ ಧರ್ಮ ಕಾರ್ಯಕ್ಕೆ, ನಮ್ಮ ಗುರುಪೀಠಗಳಿಗೆ, ಗುರುಪೀಠದಲ್ಲಿ ನಡೆಯುವಂತಹ ಧರ್ಮಸತ್ರಗಳಿಗೆ ಅಥವಾ ನಮ್ಮ ಸಮಾಜದ ಒಗ್ಗೂಡುವಿಕೆಯ ಕಾರ್ಯಕ್ರಮಗಳಿಗೆ ನಾವು ಕರೆದುಕೊಂಡು ಹೋಗುವುದೇ ಇಲ್ಲ. ಇಲ್ಲಪ್ಪ, ನಮ್ಮನೆ ತಮ್ಮಂಗೆ ಓದುವುದಿದ್ದು, ನಮ್ಮನೆ ತಂಗಿಗೆ ಓದುವುದಿದ್ದು. ಓದುವುದು ಯಾರಿಲ್ಲ, ಹವ್ಯಕರು ಹುಟ್ಟಾ ಬುದ್ಧಿವಂತರು. ಉಳಿದವರು 10% ಓದುವುದು, ನಮ್ಮವರು 1% ಓದುವುದು ಸಾಕು. ಯಾಕಂದ್ರೆ ಅಷ್ಟು ಬುದ್ಧಿಮತ್ತೆ ಇದೆ. ಯಾಕೆ ಅಂತಂದ್ರೆ ಗರ್ಭಾಷ್ಟಮದಲ್ಲೋ ಅಥವಾ 10 ವರ್ಷದ ಆಸುಪಾಸಿನಲ್ಲಿ ನಮಗೆ ಉಪನಯನವಾಗುತ್ತದಲ್ವಾ, ನಾವು ಉಪನಯನದಲ್ಲಿ ಏನನ್ನ ಹೇಳುತ್ತೇವೆ? ಅಥವಾ ಇತ್ತೀಚೆಗಿನ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕನ್ಯಾ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಆವಾಗಲೂ ಕೂಡ ಉಪದೇಶವಾಗುತ್ತದೆ ಬುದ್ಧಿಯ ಪ್ರಚೋದನೆಗೋಸ್ಕರ. ಇದೆಲ್ಲವೂ ನಮ್ಮ ಮಕ್ಕಳ ಬುದ್ಧಿಯನ್ನ ಪ್ರಚೋದಿಸ್ತಾ ಇದೆ. ಅದೇ ಪ್ರಕಾರವಾಗಿ ಈಗ ಹವ್ಯಕ ಸಂಕ್ರಾಂತಿ ತಂಡದಿಂದ ನೀವು ಭಜನೆಯನ್ನ ಮಾಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಮನುಷ್ಯರ ಬುದ್ಧಿಯ ವಿಕಾಸಕ್ಕೆ ಕಾರಣ. ಈ ಬುದ್ಧಿಯ ವಿಕಾಸಗಳು ಮನುಷ್ಯರನ್ನ ಬುದ್ಧಿವಂತನನ್ನಾಗಿ ಮಾಡ್ಲಿಕ್ಕೆ ಸಾಕು. ನಾವು ತಿನ್ನುವ ಆಹಾರ, ನಾವು ಯೋಚನೆ ಮಾಡುವ ವಿಚಾರ, ನಮ್ಮ ಕರ್ಮಗಳು, ಇದೆಲ್ಲವೂ ಸೇರಿ ಒಳ್ಳೆಯ ಫಲವನ್ನ ಕೊಡುತ್ತದೆ. ಹೇಗೆ ಅಂತ ನಾನು ಉದಾಹರಣೆಯನ್ನ ಕೊಡ್ತೇನೆ. ವಾತಾವರಣ ಮತ್ತು ಆಹಾರ ಎನ್ನುವುದು ಯಾವ ರೀತಿ ಪರಿಣಾಮವನ್ನ ಕೊಡುತ್ತದೆ ಅಂತ ಸ್ವಾಭಾವಿಕವಾಗಿ ನಿಮಗೆಲ್ಲರೂ ಕೇಳಿರ್ತೀರಿ ಈ ಕಥೆಯನ್ನ. ಶುಕನಾಸೋಪದೇಶ ಅಂತ ಒಂದು ಪ್ರಸಂಗ ಇದೆ, ಬಾಣಭಟ್ಟನ ಕಾದಂಬರಿಯ ಒಂದು ಪ್ರಸಂಗ. 2 ಗಿಳಿಗಳು ಮತ್ತು ಒಂದು ತಾಯಿ ಜೊತೆಯಾಗಿರುತ್ತವೆ. ಬೇಡ ಬಂದು ಬಾಣವನ್ನ ಬಿಡುತ್ತಾನೆ. ಬಿಟ್ಟ ಬಾಣದ ರಭಸಕ್ಕೆ ಒಂದು ಮರಿ ದೂರ ಹೋಗಿ ಬಿದ್ದು ಬಿಡುತ್ತದೆ. ಇನ್ನೊಂದು ಮರಿ ತಾಯಿಯ ರೆಕ್ಕೆಯ ಒಳಗೆ ಹುದುಕಿಕೊಂಡು ಅಲ್ಲೇ ಬಿದ್ದು ಬಿಡುತ್ತದೆ. ಬೇಡ ಏನು ಮಾಡ್ತಾನೆ, ಮರಿ ಸಣ್ಣದಿದೆ, ಆ ಮರಿಯನ್ನ ನಾನು ತೆಗೆದುಕೊಂಡು ಹೋಗಬಹುದು ಎನ್ನುವ ದೃಷ್ಟಿಯಿಂದ, ಸಾಕುವ ಎನ್ನುವ ದೃಷ್ಟಿಯಿಂದ ತೆಗೆದುಕೊಂಡು ಹೋಗುತ್ತಾನೆ. ಆ ತಾಯಿ ಗಿಳಿಯನ್ನ ಅವನವನು ಬಳಸಿಕೊಡುತ್ತಾನೆ. ಕಾಲ ಸಾಗುತ್ತದೆ. ಆ ದಾರಿಯಲ್ಲಿ ಒಬ್ಬ ಋಷಿ ಬರುತ್ತಾನೆ, ಸಾತ್ವಿಕನು ಬರುತ್ತಾನೆ, ಒಬ್ಬ ಬ್ರಾಹ್ಮಣ ಯತಿ ಬರುತ್ತಾನೆ. ಆ ಗಿಳಿಯನ್ನ ತೆಗೆದುಕೊಂಡು ಹೋಗ್ತಾನೆ, ಮರಿಯನ್ನ ತನ್ನ ಆಶ್ರಮದಲ್ಲಿ ಸಾಕುತ್ತಾನೆ. ಕಾಲ ಸಾಗುತ್ತಾ ಇರುತ್ತದೆ. ಒಂದೇ ತಾಯಿಯ ಮಕ್ಕಳು, ಒಂದೇ ಗುಣಧರ್ಮವು ಇರಬೇಕಿತ್ತು. ಆದ್ರೆ ಕಾಲಕ್ರಮೇಣ ಆ ಊರಿನ ರಾಜ ಅಲ್ಲಿ ಬಂದಾಗ ಆ ಒಂದು ಬೇಡನ ಮನೆಯಲ್ಲಿರುವ ಗಿಳಿ ಹೇಳುತ್ತದೆ, ಕೊಲ್ಲಿರಿ, ಕಡಿಯಿರಿ, ಕೊಚ್ಚಿರಿ ಅಂತ ಹೇಳಲಿಕ್ಕೆ ಶುರು ಮಾಡುತ್ತದೆ.
ರಾಜನಿಗೆ ಒಂದು ರೀತಿ ನಗುವು ಬರುತ್ತದೆ, ಬಂದುಕೊಂಡು ಮುಂದೆ ಹೋಗುತ್ತಾನೆ. ಸ್ವಲ್ಪ ಮುಂದೆ ಹೋದಾಗ ವಿಶ್ರಾಂತಿಗೋಸ್ಕರ ಯತಿಯ ಕುಟೀರಕ್ಕೆ ಬಂದಾಗ ಅಲ್ಲಿ ಗಿಳಿ ಹೇಳುತ್ತದೆ, ಮಹಾರಾಜರು ಬಂದರು, ಮಹಾರಾಜರು ಬಂದರು, ಪಾನೀಯ ಬೇಕೆ, ಮಹಾರಾಜರೇ ಪಾನೀಯವನ್ನ ತೆಗೆದುಕೊಳ್ಳಿ, ಹಣ್ಣನ್ನ ತೆಗೆದುಕೊಳ್ಳಿ ಅಂತ ಪಂಜರದ ಒಳಗಿಂದ ಆ ಗಿಳಿ ಹೇಳುತ್ತದೆ. ರಾಜನಿಗೆ ಆಶ್ಚರ್ಯವಾಗುತ್ತದೆ. ಋಷಿ ಬರುತ್ತಾನೆ, ಯತಿ ಬರುತ್ತಾರೆ, ಯತಿ ಹತ್ರ ಪ್ರಶ್ನೆಯನ್ನ ಮಾಡುತ್ತಾರೆ, ಅಲ್ಲ ಈ ರೀತಿಯಾಗಿ ಗಿಳಿಗಳು ಹೇಳುತ್ತವಲ್ಲ, ಏನು ಕಾರಣ ಅಂತಂದಾಗ ಋಷಿ ತನ್ನ ದಿವ್ಯ ದೃಷ್ಟಿಯಿಂದ ಎಲ್ಲ ವಿಚಾರವನ್ನ ರಾಜನಿಗೆ ಹೇಳ್ತಾರೆ. ಆವಾಗ ಅರ್ಥ ಆಗುತ್ತದೆ ಏನು ಅಂತಂದ್ರೆ, ನಾವು ಯೋಚನೆ ಮಾಡುವಂತಹ ವಿಚಾರಗಳು, ನಾವು ಸಾಗುವಂತಹ ವ್ಯವಸ್ಥೆಗಳು, ನಾವಿರುವಂತಹ ವಾತಾವರಣಗಳು ನಮ್ಮ ಬುದ್ಧಿಯ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತದೆ ಅಂತ ಯೋಚನೆ ಮಾಡಿ ನೋಡಿ. ಕಥೆ ಕಲ್ಪಿತವೋ ಸತ್ಯವೋ ಬೇರೆ, ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ನಾವು ತಿನ್ನುವ ಆಹಾರ, ನಾವು ಯೋಚನೆ ಮಾಡುವ ಶೈಲಿ, ನಮ್ಮ ಜೊತೆಗಾರರು, ನಮ್ಮ ಸಂಘಗಳು, ಇದೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವವನ್ನ ನಿರ್ಣಯ ಮಾಡುತ್ತದೆ. ರಾಮಾನಂದ ಭಟ್ರು ನಿರೂಪಣೆ ಮಾಡಬೇಕಾದ್ರೆ ಹೇಳಿದ್ರು, ವಿಚ್ಛೇದನ ಆಗುತ್ತಾ ಇದೆ, ಸಾಮರಸ್ಯ ಇಲ್ಲ, ಸಂತಾನ ಬೇಡ, ಈ ರೀತಿಯ ಯೋಚನೆಗಳು ನಮ್ಮಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಅತಿಯಾದ ಬುದ್ಧಿವಂತಿಕೆಯನ್ನ ಬಳಸಿಕೊಂಡು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಸಂಪಾದಿಸಬೇಕು ಎನ್ನುವ ಗುರಿಯನ್ನ ಇಟ್ಟುಕೊಂಡು ಸಾಗುತ್ತಾ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸುವುದೇ ಇಲ್ಲ. ಆ ಗಮನಿಸದೆ ಇರುವುದೇನಾಗುತ್ತದೆ ಅಂತಂದ್ರೆ, ತುಂಬಾ ಮುಂದೆ ನಾವು ಹೋಗಿರುತ್ತೇವೆ. ಆ ತುಂಬಾ ಮುಂದೆ ಹೋದಾಗ ನಮ್ಮ ಜೊತೆಯಲ್ಲಿ ಯಾರೂ ಇಲ್ಲದೆ ಇರಬೇಕಾದ್ರೆ, ಇಂದು ನೀವು ಪಟ್ಟಣಗಳಲ್ಲಿ ನೋಡಬಹುದು, ಪಾರ್ಕ್ಗಳಲ್ಲಿ ಕುಳಿತುಕೊಂಡು ಯಾರು ಇಲ್ಲ, ಜೀವನ ಇಷ್ಟೇ ಅಂತ ಹ್ಯಾಪ್ ಮೋರೆ ಹಾಕೊಂಡು ಬಾಡಿದ ಮುಖವನ್ನ ಧರಿಸಿಕೊಂಡು ಎಷ್ಟೋ ಜನ ಇರ್ತಾರೆ. ಕಾರಣವಿಷ್ಟೇ, ಕೇವಲ ಸಂಪಾದನೆಯೊಂದೇ ನಮ್ಮ ಯೋಚನೆ ಆಗಿಬಿಟ್ಟಿದೆ. ನಾವು ಮಕ್ಕಳಿಗೆ ಹೇಳುವುದನ್ನು ನೀವು ಒಂದು ಸಲ ಗಮನಿಸಿ, ಒಳ್ಳೆಯ ಎಜುಕೇಶನ್ ಕೊಡಬೇಕು, ಒಳ್ಳೆಯ ಎಜುಕೇಶನ್ ಕೊಡಬೇಕು. ನಾವು ಏನನ್ನ ಯೋಚನೆ ಮಾಡ್ತೇವೆ, ನನ್ನ ಮಗನಿಗೆ ಈ ಶಿಕ್ಷಣವನ್ನ ಕೊಟ್ರೆ ಅವನು ಸಮಾಜಕ್ಕೂ ಸಂಪನ್ಮೂಲವನ್ನು, ತನ್ನ ಒಳಿತಿಗೋಸ್ಕರ ಸಂಪನ್ಮೂಲವನ್ನು, ಸಮಾಜದ ವೃದ್ಧಿಗೋಸ್ಕರ ಜ್ಞಾನವನ್ನು ಪಡೆಯಬಲ್ಲನೋ ಎನ್ನುವ ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಶ್ನಿಸಿ ನೋಡಿ. ಇಲ್ಲ. ನಾವು ವಿವಾಹದಲ್ಲಿ, ಈ ಉದಾಹರಣೆಯನ್ನು ಯಾವತ್ತೂ ನನಗೆ ಹೇಳ್ತಾ ಇರ್ತೇನೆ, ವಿವಾಹದಲ್ಲಿ ನೋಡಿ ನಾವು ಯೋಚನೆ ಮಾಡಬೇಕು, ಮುಹೂರ್ತಕ್ಕೆ ಪ್ರಾಧಾನ್ಯತೆಗಿಂತ ಹೆಚ್ಚು ಅಲಂಕರಣಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡುತ್ತೇವೆ. ಭಟ್ರೊಂದು 5 ನಿಮಿಷ ಅಂತ ನಾವು ತಡೀತಾ ಇರ್ತೇವೆ. ನಮಗೆ ಯಾವುದು ಮುಹೂರ್ತದಲ್ಲಿ ಕನ್ಯಾದಾನವನ್ನ ಮಾಡಿ ಮಾಂಗಲ್ಯ ಧಾರಣೆ ಆಗಬೇಕಾದ್ದು ಮುಖ್ಯವೋ, ಅಥವಾ ನಮಗೆ ಅಲಂಕರಣ ಸಾಮಗ್ರಿಗಳಿಂದ ಅಲಂಕೃತರಾಗಿ ಒಂದಷ್ಟು ಚಿತ್ರಗಳನ್ನ ತೆಗೆದುಕೊಳ್ಳುವುದು ಮುಖ್ಯವೋ? ಇದಕ್ಕೆಲ್ಲ ಕಾರಣಗಳು ಏನು? ನಾವು ಚಿಂತನೆ ಮಾಡುವ ಪರಿಗಳು ಬದಲಾವಣೆ ನಾವು ಮಾಡುತ್ತಾ ಇಲ್ಲ. ಕಾರಣ ಏನು? ಈ ರೀತಿಯಾಗಿ ಆಗಲಿಕ್ಕೆ ಕಾರಣ ಏನು ಕೇಳಿದರೆ, ನಾವು ನಮ್ಮ ಮಕ್ಕಳ ಜೊತೆಗೆ ಒಂದಷ್ಟು ಕಾಲಗಳನ್ನ ಅನ್ಯೋನ್ಯವಾಗಿ ಕಳೆಯುವುದನ್ನ ಬಿಟ್ಟಿದ್ದೇವೆ. ಓದು, ಬರಿ, ಚಿಂತನೆ ಮಾಡು, ಈ ರೀತಿಯದ್ದೇ ಹೇಳ್ತಾ ಇರ್ತೇವೆ. ಒಂದಷ್ಟು ಕಾಲ ಮಕ್ಕಳ ಜೊತೆಗೆ ಕೂತುಕೊಂಡು ಹಳೆಯ ಹರಟೆಗಳನ್ನ, ಹಳೆಯ ಚಿತ್ರಣಗಳನ್ನ, ಹಳೆಯ ವ್ಯವಸ್ಥೆಗಳನ್ನ ನಾವು ಮಕ್ಕಳೊಂದಿಗೆ ಹಂಚಿಕೊಂಡಿತು ಅಂತಂದ್ರೆ ಎಷ್ಟು ಸುಂದರ ಕುಟುಂಬಗಳಿರ್ಬೋದು. ಒಂದು 25-30 ವರ್ಷ ಹಿಂದೆ ಹೋಗಿ, ಹೆಚ್ಚಿನವರು ಇದರಲ್ಲಿ ಹಿರಿಯರೇ ಇದ್ದೀರಿ, ಆದ ಕಾರಣ ನೀವು ನಿಮ್ಮ ಬಾಲ್ಯಗಳನ್ನ ಯೋಚನೆ ಮಾಡಿ. ನಿಮ್ಮ ತಾಯಿ ಮನೆಯಲ್ಲೋ ಅಥವಾ ನಿಮ್ಮ ಕುಟುಂಬದ ಮನೆಗಳಲ್ಲೋ ಗಣಪತಿ ಚೌತಿಯ ಗಣಪತಿ ಬಂದ್ರೆ, ನವರಾತ್ರಿಗಳು ಬಂದರೆ, ವಿವಾಹ ಸಮಯಗಳು ಬಂದ್ರೆ, ಉಪನಯನಗಳು ಬಂದ್ರೆ, ಗಂಡಸರೆಲ್ಲ ಚಪ್ಪರದಲ್ಲಿ ಒಂದು ಚಾಪೆಯನ್ನ ಹಾಕಿ ಮಲಗುತ್ತಾ ಇದ್ದು. ಏನು ಮಳೆ ಇರ್ಲಿ ಏನಿಲ್ಲ, ಎಲ್ಲರೂ ಊರ ಸುದ್ದಿಯನ್ನ ಮಾತಾಡಿಕೊಂಡು ಕುಳಿತುಕೊಳ್ತಾ ಇದ್ರು. ಆವಾಗ ಒಬ್ಬರಿಗಿಂತ ಒಬ್ಬರಿಗೆ ಬಾಂಧವ್ಯ ಬೆಳೀತಾ ಇತ್ತು. ಹೆಂಗಸರೆಲ್ಲ ಮನೆಯ ಒಳಗಡೆ ಕೂತ್ಕೊಂಡು ಎಷ್ಟು ಚಂದವಾಗಿ ಸೋಬಾನೆ ಹಾಡುಗಳನ್ನ, ಪದ್ಯಗಳನ್ನ ಹಾಡುತ್ತಾ ಸಂತೋಷವನ್ನ ಅನುಭವಿಸ್ತಾ ಇದ್ರು. ಆಗ ಯಾವ ನಮ್ಮ ಹಿರಿಯರಿಗೂ BP-ಯೂ ಇರ್ಲಿಲ್ಲ, ಶುಗರು ಇರ್ಲಿಲ್ಲ, ಎಲ್ಲರೂ ಕೇಸರಿ ಬಾತು ತಿಂತಾ ಇದ್ರು. ಈಗ 1 ಚಮಚ ಕೇಸರಿ ಬಾತನ್ನ ತಿನ್ಲಿಕ್ಕೆ ಅವರು. ಕಾರಣ ಏನು? ಪ್ರೆಷರ್. ಕಾರಣ ಏನು? ಸಕ್ಕರೆ ಇದೆ. ಹಾಗಾದ್ರೆ
ಏನು ವ್ಯವಸ್ಥೆ, ನಮ್ಮ ಯೋಚನೆ ಲಹರಿಗಳು, ನಾವು ಮಾತಾಡುವ ಮಾತುಗಳು, ನಮ್ಮ ಬಾಂಧವ್ಯಗಳು ಚೆನ್ನಾಗಿಲ್ಲ. ನಾವು ಕೃತಕತೆಯಿಂದ ಬಾಳ್ತಾ ಇದ್ದೇವೆ, ಮುಕ್ತವಾಗಿ ನಾವು ಮಾತಾಡ್ತಾ ಇಲ್ಲ. ನಿಮಗೆ ನಿಮ್ಮ ಅಂತರಂಗವನ್ನ ಪ್ರಶ್ನೆ ಮಾಡಿಕೊಂಡು ನೋಡಿ. 25-30 ವರ್ಷದ ಹಿಂದಿನ ಗೆಳತಿ ಎದುರಿಗೆ ಸಿಕ್ಕಿದಾಗ ಕ್ಷಣಕಾಲ ನಾವು ಸಂಭ್ರಮಿಸ್ತೇವೆ ಅಷ್ಟೇ ಬಿಟ್ರೆ, ಆದ್ರೆ ಆ 25-30 ವರ್ಷದ ಕೆಳಗಿನ ಬಾಲ್ಯದ ಜೀವನಗಳನ್ನ ಈಗಲೂ ಕೂಡ ಅವಳೊಂದಿಗೆ ಅತ್ಯಂತ ಸವಿಯಿಂದ ಕಳೀಲಿಕ್ಕೆ ಆಗುತ್ತದೋ? ಇಲ್ಲ, ಏನೋ ಒಂದಷ್ಟು ಮುಚ್ಚಿರ್ತೇವೆ. ಯಾಕೆ ಮರೆ? ಎಲ್ಲರೂ ಒಂದಾಗಬೇಕು. ನಾವು ಅವರು ಅಲ್ಲಿಯವರು, ಇವರು ಇಲ್ಲಿಯವರು, ಅವರು ಮೇಲಿನವರು, ಯಾವುದೂ ಬೇಡ. ಒಂದು ಶುಭ್ರವಾದ ಭಾವನೆಯಿಂದ ನಾವು ಅನ್ಯೋನ್ಯತೆಯಿಂದ ಬಾಳಬೇಕು. ಏನು ಮಾಡ್ತೇವೆ ನಾವು? ಲೌಕಿಕವಾಗಿ, ತಾಂತ್ರಿಕವಾಗಿ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಕಲಿತವರಿದ್ದಾರೆ, ಹಾಗೆ ಧಾರ್ಮಿಕವಾಗಿ ಅದ್ಭುತವಾದ ಸಾಧನೆಗಳನ್ನ ಮಾಡಿದವರಿದ್ದಾರೆ, ಅದೇ ಪ್ರಕಾರವಾಗಿ ಧರ್ಮವನ್ನ ತಿಳಿದವರಿದ್ದಾರೆ, ಒಳ್ಳೆಯ ವೇದಾಧ್ಯಯಗಳಿದ್ದಾರೆ. ಇವರೆಲ್ಲರೂ ಒಂದು ಕಡೆ ಸೇರಿ ತಮ್ಮ ತಮ್ಮಲ್ಲಿರುವಂತಹ ಯೋಚನೆಗಳನ್ನ, ತಮ್ಮಲ್ಲಿರುವಂತಹ ಭಾವನೆಗಳನ್ನ ಅನ್ಯೋನ್ಯವಾಗಿ ಹಂಚಿಕೊಂಡಿತು ಅಂತಂದ್ರೆ ಅದ್ಭುತವಾದಂತಹ ಸಮಾಜವನ್ನ ನಾವು ಕಾಣಬಹುದು. ಅದನ್ನ ಪ್ರಾರಂಭದಲ್ಲಿ ಹೇಳಿದ್ದು ನಾನು. ಹಳೆಯದಾದಂತಹ ಶಾಸ್ತ್ರ, ಪುರಾಣಗಳು, ವೇದಗಳು, ಅದೇ ಪ್ರಕಾರವಾಗಿ ನವನವೀನವಾದ ಆಧುನಿಕ ಚಿಂತನೆಗಳನ್ನ ಜೊತೆಯಾಗಿ ಸೇರಿಸಿದಾಗ ಎಷ್ಟು ಸುಂದರವಾದಂತಹ ಬಾಂಧವ್ಯಗಳನ್ನ ನಾವು ಕಾಣಬಹುದು ಅಂತ ನೀವು ಒಂದು ಸಲ ಯೋಚನೆ ಮಾಡಿ. ಈಗ ಅರ್ಥಶಾಸ್ತ್ರದ ವಿಚಾರದಲ್ಲಿ ನೋಡಿದರೆ, ನಮ್ಮ ಚಾಣಕ್ಯನ, ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಇಟ್ಟುಕೊಂಡು ನೋಡಿ, ಅದ್ಭುತವಾದ ಪರಿಕಲ್ಪನೆ. ಮನುಷ್ಯ ಏನು ಮಾಡಿದರೆ ಹೇಗೆ ನಿರ್ಣಯವನ್ನ ತೆಗೆದುಕೊಳ್ಳಬಹುದು, ಮನುಷ್ಯ ಜೀವನವನ್ನ ಹೇಗೆ ರೂಪಿಸಿಕೊಳ್ಳಬಹುದು ಎನ್ನುವುದರ ಕುರಿತು ನಮ್ಮ ಮುಂದೆ ಇರುವಂತಹ ಭಗವದ್ಗೀತೆಗಿಂತ ಶ್ರೇಷ್ಠವಾದ ಗ್ರಂಥ ಇನ್ನೊಂದಿಲ್ಲ. ನಾವು ಯಾವ ಭಾವದಿಂದ ಆ ಭಗವದ್ಗೀತೆ ಎಂಬ ಮನೆಗೆ ನಾವು ಹೊಕ್ಕುತ್ತೇವೋ ಅದೇ ಭಾವವನ್ನ ಕೊಡುತ್ತದೆ. ಯದ್ಭಾವಂ ತದ್ಭವತಿ. ಏನು ಭಾವನೆ ಇದೆಯೋ ಅದನ್ನೇ ಕೊಡ್ತಾ ಇದೆ. ಇದೆಲ್ಲವೂ ನಮ್ಮಲ್ಲಿದೆ. ನಮ್ಮ ಮುಂದೆಯೇ ಅಮೃತ ಕಲಶ ಇದೆ. ಆದ್ರೆ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ, ಅಮೃತ ಸದೃಶವಾದಂತಹ ಕಲಶವನ್ನ ಬಿಟ್ಟು ಲೌಕಿಕವಾದಂತಹ ವಿಚಾರಗಳ ಹಿಂದೆ, ಮರುಭೂಮಿಯಲ್ಲಿ ನೀರಿನ ಹಿಂದೆ ಓಡಿದ ಹಾಗಿರುವಂತಹ ಸ್ಥಿತಿ ನಮ್ಮದಾಗಿದೆ. ಆದ ಕಾರಣ ದಾಹ ಒಂದೇ ಬಿಟ್ರೆ ಆ ದಾಹಕ್ಕೆ ಪರಿಹಾರ ಸಿಗುತ್ತಾ ಇಲ್ಲ. ಎಷ್ಟು ಅಂತ ದುಡಿಬಹುದು, ಕೋಟಿ ಎಷ್ಟೋ ಬೇಕಾದ್ರೂ ದುಡಿಬಹುದು. ಆದ್ರೆ ದುಡ್ಡು ಎನ್ನುವುದು ಒಂದು ಹಂತಕ್ಕೊರೆಗೆ ಮಾತ್ರ ಸತ್ಯ. ಆ ನಂತರದ ಹಂತ ಆನಂದವೇ ಮನುಷ್ಯನಿಗೆ ಮುಖ್ಯ. ಆ ಭಾವನೆಗಳು, ಆ ಹಂಚಿಕೊಳ್ಳುವಿಕೆ, ಆ ಸೌಹಾರ್ದತೆ, ಆ ಸಂಬಂಧಗಳನ್ನ ಬಾಯಿ ತುಂಬ ಕರೆಯುವಂತಹದ್ದು ಎಷ್ಟು ಚೆನ್ನಾಗಿರುತ್ತದೆ. ಮೊಮ್ಮಕ್ಕಳನ್ನ ಮನೆಯಲ್ಲಿ ಆಡಿಸಬೇಕು, ಮನೆಯಲ್ಲಿ ಕಾಲ ಮೇಲೆ ಕುಳ್ಳಿರಿಸಿಕೊಂಡು ಅವರ ಜೊತೆಗೆ ಕಥೆಯನ್ನ ಕೇಳಬೇಕು. ಎಷ್ಟೋ ವಯೋವೃದ್ಧರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ನಾವೇನು ಮಾಡ್ತಾ ಇದ್ದೇವೆ, ಆ ಕ್ಯಾಂಪು, ಈ ಕ್ಯಾಂಪು, ಮತ್ತೊಂದು ಕ್ಯಾಂಪು, ಅದು ಇದು ಅಂತ ನಾವು ನಮ್ಮ ಮಕ್ಕಳನ್ನ ಶಾಲೆ ಮುಗಿಯುವುದೇ ತಡ ಬೇರೆ ಬೇರೆ ವಿಚಾರಕ್ಕೆ ಹಾಕುತ್ತಾ ಇದ್ದೇವೆ. ಕ್ಯಾಂಪುಗಳ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಈ ಎಲ್ಲಾ ಕ್ಯಾಂಪುಗಳಿಂತಲೂ ಹೆಚ್ಚು ಊರಿನ ತೋಟದಲ್ಲಿರುವ ಅಜ್ಜನ ಮನೆಗೆ ಬಂದು ಕುಳಿತಾಗ ತೋಟದ ಮಾವಿನ ಹಣ್ಣನ್ನ ಹೆಕ್ಕಿ ತಿನ್ನುವ ಒಂದು ಸೌಂದರ್ಯವಾದ ಜೀವನ ಆ ಮಗುವಿನ ಬಾಳಿನಿಂದ ನಾವು ಕಿತ್ತುಕೊಳ್ತೇವೆ. ನೀವು ಯೋಚನೆ ಮಾಡಿ, ನಮ್ಮ ಅಜ್ಜ, ನಮ್ಮ ಅಪ್ಪ, ನಮ್ಮ ಅಮ್ಮ ನಮ್ಮನ್ನ ಆ ರೀತಿ ಬೆಳೆಸಿದ್ದಾರ? ಇಲ್ಲ. ಯಾವ ಮರದಲ್ಲಿ ಯಾವ ಮಾವಿನ ಹಣ್ಣು ಎಷ್ಟು ರುಚಿಯಾಗಿದೆ ಎನ್ನುವುದು ನಮಗೆ ಗೊತ್ತಿರ್ತದೆ. ಆದ್ರೆ ನಮ್ಮ ಮಕ್ಕಳನ್ನ, ಅಯ್ಯೋ, ನಾವು ಅವರನ್ನ ಏನು ಮಾಡ್ತಾ ಇದ್ದೇವೆ, ಪ್ರೀತಿ ಎನ್ನುವ ಮೋಹದ ಪಾಶದಲ್ಲಿ ನಾವು ಕಟ್ಟಿ ಹಾಕ್ತಾ ಇದ್ದೇವೆ. ಬಿಡಬೇಕು, ನಾವು ಬಿಡಬೇಕು. ಆ ರೀತಿಯಾಗಿ ಬಿಟ್ಟಾಗ ಮಾತ್ರ ಕುಟುಂಬ ಸಮೃದ್ಧಿ ಆಗುತ್ತದೆ. ಯಾಕೆ ಅಂತಂದ್ರೆ, ಇತ್ತೀಚೆಗೆ ಒಂದು ಹೆಣ್ಣು ಮಗುವನ್ನ ಮಾತಾಡಿಸಬೇಕಾದ್ರೆ ಆ ಹೆಣ್ಣು ಮಗು ಅಂತೂ ತುಂಬಾ ಅದ್ಭುತ, ನಂಗೆ ಬೇಸರವೂ ಆಯ್ತು ಆ ಮಾತನ್ನ ಕೇಳಿ. ಒಳ್ಳೆಯ ಬುದ್ಧಿವಂತೆ, ಒಳ್ಳೆಯ ಸಂಗೀತ ಕಲಾಗಾರ, ಒಳ್ಳೆಯ ವ್ಯಕ್ತಿ. ನಾನು ಕೇಳಿದೆ, ಎಂತದೋ ಒಂದು ಕಾರ್ಯಕ್ರಮದಲ್ಲಿ, ತಂಗಿ ಅಮ್ಮ ಎಲ್ಲೋ ಇದೆ ಅಂತ ಕೇಳಿದೆ. ಅಮ್ಮನ ಅಣ್ಣಂದು ಷಷ್ಠಿ ಪೂರ್ತಿ ಹಂಗ ಹೋಯ್ದಮ್ಮ. ಎಲ್ಲೋ ಹೋಯ್ದು? ಅಮ್ಮನ ಮನೆಗೆ ಅಂತ. ಅಂದ್ರೆ ಈ ಮಗುವಿಗೆ ಅಮ್ಮನ ಅಣ್ಣ, ನನ್ನ ಸೋದರ ಮಾವ, ಅವರಿಗೆ 60 ವರ್ಷ ತುಂಬಿದೆ, ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ತಾನು ತನ್ನ ಸೋದರ ಮಾವನ ಕಾರ್ಯಕ್ರಮದಲ್ಲಿ ತನ್ನನ್ನ ತೊಡಗಿಸಿಕೊಳ್ಳಬೇಕು ಎನ್ನುವ ಭಾವನೆಯನ್ನ ಈ ತಾಯಿ ಮೂಡಿಸ್ಲೇ ಇಲ್ಲ.
ಎಷ್ಟು ದುರಾದೃಷ್ಟಕರ ನೋಡಿ, ಕಲ್ಪನೆ ಇಲ್ಲ. ಹಾಗಾದ್ರೆ ಏನಾಯ್ತು, ಈ ಮಗು ತನ್ನ ತಂದೆ ತಾಯಿ 60ನೇ ವರ್ಷದ ಶಾಂತಿಯನ್ನೇ ಮಾಡುವುದಿಲ್ಲ. ಕಾರಣ ಏನು? 60ನೇ ವರ್ಷದ ಶಾಂತಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಇದಕ್ಕೆ ಕಾರಣ ಯಾರು? ನಾವೇ ನಮ್ಮ ಮಕ್ಕಳಿಗೆ ಹೇಳದೇ ಇರುವಂತದ್ದು. ತಮ್ಮ ಪರೀಕ್ಷೆ ಇದ್ದು ಇವತ್ತು ಸಂಧ್ಯಾ ವಂದನೆ ಸಣ್ಣದು ಮಾಡು ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ. ಅಲ್ಲ, ಹಾಗೆ ಮಾಡಬಾರದು. ರಾಮಚಂದ್ರಾಪುರ ಮಠದ ಶ್ರೇಷ್ಠ ಯತಿಗಳು ಹೇಳ್ತಾರೆ ಏನು ಅಂತಂದ್ರೆ, ಪರೀಕ್ಷೆ ಇದ್ದಾಗ 108 ಗಾಯತ್ರಿ ಮಾಡುವುದನ್ನ 1008 ಗಾಯತ್ರಿಯನ್ನು ಮಾಡಿಸಬೇಕು, ಆವಾಗ ಬುದ್ಧಿ ಪ್ರಚೋದನೆ ಆಗುತ್ತದೆ ಅಂತ ಅವರು ಅಭಿಪ್ರಾಯವನ್ನ ಪಡುತ್ತಾರೆ ಅಲ್ವಾ. ಏನ್ ಹೇಳ್ತದೆ? ಧಿ ಯೋಯೋನ ಪ್ರಚೋದಯಾತ್, ನನ್ನ ಬುದ್ಧಿ ಯಾವತ್ತೂ ಪ್ರಚೋದಿಸುತ್ತಿರಲಿ ಅಂತ ಆ ಮಂತ್ರದ ತಾತ್ಪರ್ಯ. ಬುದ್ಧಿ ಪ್ರಚೋದನೆ ಆಗಬೇಕಲ್ವಾ ಪರೀಕ್ಷೆಗೆ. ಆದ ಕಾರಣ ನಾವು ಗಾಯತ್ರಿಯನ್ನ ಮಾಡಬೇಕು. ನಾವು ನಮ್ಮ ಮಕ್ಕಳಿಗೆ ಕಲಿಸುವುದು ಏನಾಗುತ್ತಾ ಇದೆ ಅಂತಂದ್ರೆ, ಅಡಿಯನ್ನ ಗಟ್ಟಿ ಮಾಡದೆ ಮೇಲಿನ ಭವನವನ್ನ ನಾವು ಕಟ್ಟುತ್ತಾ ಹೋಗುತ್ತಾ ಇದ್ದೇವೆ. ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಫೌಂಡೇಶನ್, ಅಡಿಯ ಭಾಗ ಗಟ್ಟಿಯಾಗಿರಬೇಕು. ಎಲ್ಲರೂ ತಿಳಿದವರು ಇದ್ದೀರಿ. ಆದ್ರೆ ನಾವು ಏನು ಮಾಡ್ತಾ ಇದ್ದೇವೆ? ತಳಪಾಯವನ್ನ ಬಿಟ್ಟು ಮೇಲಿನಿಂದ ಕನಸಿನ ಅರಮನೆಯನ್ನ ಕಟ್ಟಿ ಕೊಡ್ತಾ ಇದ್ದೇವೆ. ಯಾವ ಗಾಳಿಗೆ, ಯಾವ ಮಳೆಗೆ, ಯಾವ ಸಂದರ್ಭಕ್ಕದು ತೊಯ್ದು ಹೋಗುತ್ತದೋ ಅಂತ ನಮಗೆ ಪರಿಕಲ್ಪನೆ ಇಲ್ಲ. ಇವತ್ತಿನ ವಿಚ್ಛೇದನಕ್ಕೆ, ಇವತ್ತಿನ ಸಂಬಂಧದ ಬಾಂಧವ್ಯಗಳು ದೂರವಾಗಲಿಕ್ಕೆ ಕಾರಣ ಇದು. ವಿವಾಹಿತವಾದ ಹೆಣ್ಣು ಮಗಳು ತನ್ನ ಮನೆ ಎನ್ನುವುದನ್ನು ಯಾವುದನ್ನ ಹೇಳಬೇಕು ಎನ್ನುವ ಪರಿಕಲ್ಪನೆ ಇತ್ತೀಚೆಗೆ ಕೆಲವರಿಗಿಲ್ಲ. ಇತ್ತೀಚೆಗೆ ಒಬ್ಳು ಹೆಣ್ಣು ಮಗಳನ್ನ ಮಾತಾಡಿಸ್ತಾ ಇದ್ದೆ ವಿವಾಹ ಆದ್ಮೇಲೆ. ಏನೋ ತಂಗಿ ಯಾವಾಗ ಬಂದೆ, ಊರಿಗೆ ಹೋಯ್ದಿಯಾ ಅಂತ ಕೇಳಿದಾಗ, ಇಲ್ಲೇ ಗಂಡನ ಮನೆಗೂ ಹೋಯ್ದೆ, ನಮ್ಮ ಮನೆಗೂ ಹೋಯ್ದ್ನಿಲ್ಲೆ ಅಂತ. ಹೆಣ್ಣು ಮಗಳಿಗೆ ಗಂಡನ ಮನೆ ತನ್ನ ಮನೆ, ತಾಯಿ ಮನೆಯನ್ನು ತನ್ನ ಮನೆ ಅಂತ ಸಂಬೋಧಿಸಬಹುದು. ಆದ್ರೆ ತನ್ನ ಪತಿಯ ಮನೆ ತನ್ನದೇ ಮನೆ ಎನ್ನುವ ಪರಿಕಲ್ಪನೆ ಆ ಹೆಣ್ಣು ಮಗಳಿಗೆ ಇಲ್ಲ ಅಂತಂದ್ರೆ, ಮನೆಯಿಂದ ಕಳಿಸುವ ಅವಳ ತಂದೆ ತಾಯಿಯಂದ್ರಿಗೆ ಏನನ್ನ ಕಲಿಸಿರ್ಬೋದು, ಏನನ್ನ ಹೇಳಿರ್ಬೋದು. ತಂದೆ ತಾಯಿಗಳನ್ನ ನಾನು ಬೈತಾ ಇಲ್ಲ. ಅಂದ್ರೆ ನಮಗೆ ನಮ್ಮ ಮಕ್ಕಳ ಮೇಲಿನ ಮಮಕಾರ, ನಮ್ಮ ಮಕ್ಕಳ ಮೇಲಿನ ನಮಗೇನೋ ಪ್ರೀತಿ ಎನ್ನುವುದು ಒಂದು ಪಾಶವಾಗಿ ಬಿಟ್ಟಿದೆ. ಅದು ನಮ್ಮ ಕುಟುಂಬ ಸಂರಕ್ಷಣೆಗೆ ತೊಡಕಾಗುತ್ತಾ ಇದೆ. ಮಕ್ಕಳು ರಾತ್ರಿ 12 ಗಂಟೆ ತನಕ ಕೆಲಸ ಮಾಡ್ತಾರೆ, ಸರಿ, ತೊಂದರೆ ಇಲ್ಲ. ಆದ್ರೆ ಶನಿವಾರ ಭಾನುವಾರನೂ ಕೂಡ 10 ಗಂಟೆಗೆ ಏರುವುದನ್ನ, ಇಲ್ಲೆಪ್ಪ ನಮ್ಮನೆ ತಮ್ಮಂಗ ತುಂಬಾ ತ್ರಾಸ ಇದು ಅಂತ ಯಾಕೆ ಹೇಳಬೇಕು? ಅಹರ ಸಂಧ್ಯಾ ಮುಪಾಸೀತ, ಬೆಳಗ್ಗೆ ಸಂಧ್ಯಾ ಹೊತ್ತಿಗೆ ಸಂಧ್ಯಾ ವಂದನೆಯನ್ನ ಮಾಡ್ಬೇಕು. ನಮ್ಮಲ್ಲಿ ಎಷ್ಟು ಜನ ನಾವು ಮಾಡ್ತಾ ಇದ್ದೇವೆ ಸಂಧ್ಯಾ ವಂದನೆಯನ್ನ? ದುರಾದೃಷ್ಟಕರ ಅಲ್ವಾ? ಯಾಕೆ ಅಂತಂದ್ರೆ, ನನ್ನಿಂದ ಮಾಡಲ್ಪಟ್ಟಂತಹ ಪಾಪ ಕ್ಷಯವಾಗಲಿ ಎನ್ನುವ ಭಾವ ನಮ್ಮಲ್ಲಿ ಮೂಡ್ಲಿಲ್ಲ ಅಂತಂದ್ರೆ ಪಾಪ ಪುಣ್ಯಗಳ ಪರಿಕಲ್ಪನೆ ನಮ್ಮಲ್ಲಿ ಎಲ್ಲಿ ಬರುತ್ತದೆ? ಪಾಪ ಪುಣ್ಯಗಳ ಪರಿಕಲ್ಪನೆ ನಮ್ಮಲ್ಲಿ ಬಾರದೇ ಇದ್ರೆ ಕರ್ಮಗಳ ಪರಿಜ್ಞಾನ ಹೇಗೆ ಬರುತ್ತದೆ? ಕೇವಲ ಮಾತಿಗೆ ಮಾತ್ರ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಎನ್ನುವ ವಾಕ್ಯಗಳು ಉಪನ್ಯಾಸದಲ್ಲಿ ಬರುತ್ತದೆ ಅಷ್ಟೇ ಬಿಟ್ರೆ, ನಿಜ ಜೀವನದಲ್ಲಿ ನಾವು ಅದನ್ನ ಯೋಚನೆ ಮಾಡಬೇಕು. ದಾರಿ ತಪ್ಪಿದ ನರನಿಗೆ ನಾರಾಯಣನು ತೋರಿಸಿದ ರಸ್ತೆ ಕರ್ಮಣ್ಯೇವಾಧಿಕಾರಸ್ಥೆ. ದಾರಿ ತಪ್ಪಿದವನು ಅರ್ಜುನ ಕರ್ತವ್ಯವನ್ನ ಮಾಡಬೇಕೆ. ಗಾಂಡೀವಂ ಸಂಸ್ರತೆ ಹಸ್ತಾತ್ ಪಕ್ತೈವ ಪರಿದಹ್ಯತೆ ಎಂದು ಹೇಳ್ತಾನೆ. ಇಡೀ ಸದಾಶಿವನನ್ನೇ ಎದುರಿಸಿ, ಸದಾಶಿವನನ್ನೇ ಹಿಮ್ಮೆಟ್ಟಿಸಿ, ಕಿರಾತ ರೂಪಿಯ ಶಿವನನ್ನ ಗೆಲ್ಲುವ ಪ್ರಯತ್ನವನ್ನ ಮಾಡಿದಂತಹ ಈ ಅರ್ಜುನ ಏನಿದ್ದಾನೆ, ತನ್ನ ಮುಂದೆ ಇರುವವರೆಲ್ಲರೂ ಅವನಿಗೆ ಭಯವೇ. ಅರ್ಜುನನಿಗೆ ಭಯ ಬರಬಾರದಿತ್ತು, ಕ್ಷತ್ರಿಯನಾದವನಿಗೆ ಅದು ತಪ್ಪಾಯಿತು. ಆದ ಕಾರಣ ಹೇಳ್ತಾರೆ, ದಾರಿ ತಪ್ಪಿದ ನರನಿಗೆ, ಅರ್ಜುನನಿಗೆ ನಾರಾಯಣನು ತೋರಿಸಿದ ರಸ್ತೆ ಕರ್ಮಣ್ಯೇವಾಧಿಕಾರಸ್ಥೆ ಎಂಬುದಾಗಿ. ಎಷ್ಟು ಸುಂದರವಾದ ಕಲ್ಪನೆ ನೋಡಿ, ಹಾಸ್ಯದ ರೀತಿಯಲ್ಲಿ ಕಂಡು ಅದ್ಭುತವಾಗಿದೆ. ಆದ್ರೆ ನಮ್ಮಲ್ಲಿ ನಾವು ಕರ್ಮದ ಚಿಂತನೆಗಳನ್ನೇ ನಮ್ಮ ಮಕ್ಕಳಲ್ಲಿ ಮೂಡ್ಲಿಕ್ಕೆ ನಾವು ಕೊಡುವುದಿಲ್ಲ. ನಮ್ಮ ಮಕ್ಕಳು ಊರಿಂದ ನಾವು ರಜೆಯಲ್ಲಿ ಬಂದಾಗ, ಚೌತಿಗೋ ಅಥವಾ ಬೇರೆ ಹಬ್ಬಗಳಿಗೆ ಬಂದಾಗ, ಪುರೋಹಿತ್ ಭಟ್ರು ಬಂದ್ರೂ ಕೂಡ ಅವರು ಸ್ನಾನ ಮಾಡದೆ ನಮ್ಮಲ್ಲಿ ಆ ಗೋವಾ ಚಡ್ಡಿಯನ್ನ ಹಾಕಿಕೊಂಡು ಕುಳಿತುಕೊಂಡಿರ್ತಾರೆ. ಎಷ್ಟು ದುರಾದೃಷ್ಟಕರ ನೋಡಿ.
ಒಂದು ಶುಭ್ರವಾದ ಮುಂಡನ್ನ ಉಟ್ಟುಕೊಂಡು ಪುರೋಹಿತರು ಬರಬೇಕಾದ್ರೆ ಒಂದು ಭಸ್ಮವನ್ನ ಹಾಕಿ ಶುಭ್ರನಾಗಿ ಕುಳಿತುಕೊಂಡಿದ್ರೆ ಬರುವ ಪುರೋಹಿತರಿಗೆ ಎಷ್ಟು ಖುಷಿ ಆಗ್ತದೆ. ನಮ್ಮ ಮನೆ ನಮ್ಮ ಶಿಷ್ಯ ವರ್ಗದವರು ಎಷ್ಟು ಸಂಸ್ಕಾರವಂತರಾಗಿದ್ದಾರೆ. ಆದ್ರೆ ಆ ರೀತಿಯ ದಾರಿಯಲ್ಲಿ ನಾವು ಪ್ರೇರೇಪಿಸದೇ ಇರುವುದೇ ನಮ್ಮ ಚಿಂತನೆಗಳ, ನಮ್ಮ ಪರಿಕಲ್ಪನೆಗಳ ವ್ಯವಸ್ಥೆ ಹಲವಾರು ಮಜಲುಗಳನ್ನ ತಲುಪುತ್ತಾರೆ. ಇನ್ನು ನೋಡಿ, 4 ಮಕ್ಕಳು ಬೇಕು, 3 ಮಕ್ಕಳು ಬೇಕು ಎನ್ನುವುದನ್ನ ಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದಿನವರು ಸುಮ್ಮನೆ ಅಲ್ಲ, ಶ್ರಾದ್ದವನ್ನ ಮಾಡಬೇಕಾದರೆ ಹೆಚ್ಚು ಮಕ್ಕಳು ಪ್ರಾರ್ಥನೆಯನ್ನ ಮಾಡಿದರೆ ಯಮನೂ ಕೂಡ ಕರಗಿ ಪುಣ್ಯ ಲೋಕವನ್ನು ಕೊಡುತ್ತಾನೆ ಅಂತ ನಮ್ಮ ಶಾಸ್ತ್ರಕಾರರ ನಂಬಿಕೆ. ಆದ ಕಾರಣ ಸಂತತಿ ಹೆಚ್ಚು ಬೇಕು, ಉಳಿಬೇಕು ಅಂತ ಹೇಳುವಂತಹ ಪರಿಕಲ್ಪನೆ ನಮ್ಮಲ್ಲಿ ಮೂಡಿದೆ. ಆದ್ರೆ 4 ಜನ ಗಂಡು ಮಕ್ಕಳಿದ್ದರೆ 4 ಶ್ರಾದ್ದವನ್ನ ಮಾಡುವ ಸ್ಥಿತಿ ಇವತ್ತು ಬಂದಿದೆ. ಯಾಕೆ? ಒಂದೇ ತಂದೆಯಿಂದ ಒಂದೇ ತಾಯಿಯ ಎದೆ ಹಾಲನ್ನ ಕುಡಿದು ಬಂದ ಮಕ್ಕಳಲ್ಲಿ ನಮ್ಮಲ್ಲಿಯೇ ಯೋಚನೆಗಳು ಬೇರೆ ಬೇರೆ ಆಗಿ ಬರುತ್ತವೆ ಅಂತಂದ್ರೆ ಗಿಳಿಯ ಹಾಗೂ ಅಲ್ಲ. ಅದೇ ಅಪ್ಪ ಅದೇ ಅಮ್ಮ ನಮ್ಮನ್ನ ಬೆಳೆಸಿದ್ದು, ಆದ್ರೆ ನಮ್ಮ ಯೋಚನೆಗಳು ಬೇರೆ ಆಗುತ್ತದೆ. ತಂದೆಯ ಶ್ರಾದ್ದವನ್ನ ಬೇರೆ ಬೇರೆಯಾಗಿ ನಾವು ಮಾಡುತ್ತೇವೆ ಅಂತಂದ್ರೆ ಯಾಕೆ ನಮ್ಮಲ್ಲಿ ಈ ಭಾವನೆಗಳು ಮೂಡ್ತಾ ಇದೆ? ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ಯೋಚನೆಗಳು, ನಾವು ಮಾಡುತ್ತಿರುವಂತಹ ಕೆಲಸದಲ್ಲಿ ನಮ್ಮನ್ನ ತೊಡಗಿಸಿಕೊಂಡ ಪರಿಗಳು ನಮ್ಮನ್ನ ಸಂಸ್ಕಾರಗಳಿಂದ ವಿಮುಖತೆಯನ್ನ ಕೊಡುತ್ತಾ ಇದೆ, ವಿಮುಖವಾಗಿ ಮಾಡುತ್ತಾ ಇದೆ. ಇದನ್ನೆಲ್ಲವನ್ನ ಬಿಟ್ಟು ಒಂದು ಸಲ ತಾಳ್ಮೆಯಿಂದ ಎದೆಯ ಮೇಲೆ ಕೈ ಇಟ್ಟುಕೊಂಡು ನೋಡಿಕೊಳ್ಳಿ. ಮನೆಯಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ರೆ 2 ಬಟ್ಟೆಗಳಿದ್ರು ಕೂಡ ಯಾವ ರೀತಿ ಹಂಚಿಕೊಂಡು ನಾವು ಪ್ರೀತಿಯಿಂದ ಬಾಳುತ್ತಾ ಇದ್ವಿ. ಇವತ್ತು ಮದುವೆಗೋ ಮುಂಜಿಗ ಅಣ್ಣ ತಮ್ಮ ಇಬ್ರು ಹೋಗ್ಲಿ, ನಾಳೆಗೆ ತಮ್ಮ ನೀನು ಹೋಗ ಆ ಬಟ್ಟೆಯನ್ನು ಹಾಕೊಂಡು ಅಂತ ಆ ಬಟ್ಟೆಯನ್ನು ಹಂಚಿಕೊಂಡು ಹೋಗುವಂತಹ ಸೌಂದರ್ಯ, ಆ ಬಟ್ಟೆಯನ್ನು ಹಂಚಿಕೊಂಡು ಹೋಗುವಂತಹ ಭಾವ ನಮ್ಮಲ್ಲಿ ಎಷ್ಟು ಚಂದ ಇತ್ತು ನೋಡಿ. ಇವತ್ತು ನಮ್ಮಲ್ಲಿ ಸಾಕಷ್ಟು ಸಂಪನ್ಮೂಲ ಇದೆ, ಆದ್ರೆ ನೆಮ್ಮದಿ ಎನ್ನುವುದಿಲ್ಲ. ಸಾವಿರಾರು ಲಕ್ಷಾಂತರ ರೂಪಾಯಿಗಳ ಬಟ್ಟೆಗಳು, ಸೀರೆಗಳು, ಒಡವೆಗಳು, ಆಭರಣಗಳು ನಮ್ಮಲ್ಲಿ ಬೇಕಾದಷ್ಟಿವೆ. ಆದ್ರೆ ಇವತ್ತು ನಾವು ಅದನ್ನ ಅನುಭವಿಸ್ಲಿಕ್ಕೆ ಆಗುತ್ತಾ ಇಲ್ಲ. ಹಿಂದೆ ಎಷ್ಟು ಸುಂದರವಾಗಿ, ಎಷ್ಟು ಚೆನ್ನಾಗಿ ಅಕ್ಕಪಕ್ಕದ ಮನೆಯವರು ಮದುವೆಗೆ ಹೋಗಬೇಕಂದ್ರೆ ಆಭರಣಗಳನ್ನು ಅಥವಾ ಸೀರೆಗಳನ್ನು ಬಳಸಿಕೊಂಡು ಅನ್ಯೋನ್ಯವಾಗಿ ಹಂಚಿಕೊಂಡು ಹೋಗುತ್ತಾ ಇದ್ರಲ್ಲ. ಅಂದ್ರೆ ಒಂದು ಊರು ಅಂತಂದ್ರೆ, ಒಂದು ಕೇರಿ ಅಂತಂದ್ರೆ ನಮ್ಮ ಮನೆ ಎನ್ನುವ ಭಾವ ಇತ್ತು. ತಿಂಗಳ ರಜೆಯ ಸಮಯದಲ್ಲಿ ಅಕ್ಕಪಕ್ಕದ ಮನೆಯವರು ಅಡಿಗೆಗಳನ್ನ ಕೊಟ್ಟುಕೊಂಡು ಮಾತಾಡುವ ಪರಿಕಲ್ಪನೆ ಇತ್ತು. ಅನಾರೋಗ್ಯ ಬಂದಾಗ ಅವರು ಬಂದು ಇವರ ಮನೆಯಲ್ಲಿ, ಇವರು ಹೋಗಿ ಅವರ ಮನೆಯಲ್ಲಿ ಅಡುಗೆ ಮಾಡುವ ಪದ್ಧತಿಗಳಿತ್ತು. ಎಷ್ಟೋ ಮದುವೆಗಳಲ್ಲಿ, ಎಷ್ಟೋ ಮನೆಗಳಲ್ಲಿ, ಮುಂಜಿಗಳಲ್ಲಿ ಕೇರಿಯವರೇ ಅಡುಗೆ ಮಾಡಿ ಬಡಿಸಿ ಉಂಡಂತಹ ಪರಿಕಲ್ಪನೆ ನಮ್ಮ ಮುಂದೆ ಇದೆ. ಆದ್ರೆ ಇವತ್ತು ಯಾಕೆ ಅದಿಲ್ಲ? ಯಾಕೆ ನಮ್ಮ ಮುಂದೆ ಅದು ಇಲ್ಲ, ಕಾಣುತ್ತಾ ಇಲ್ಲ? ಯಾಕೆ ಈ ರೀತಿ ಆಗುತ್ತಾ ಇದೆ? ಒಂದು ಸಲ ಯೋಚನೆ ಮಾಡಿ. ನಮ್ಮ ಮನೋಭೂಮಿಕೆ ಎನ್ನುವುದು ಸಂಕುಚಿತ ಆಗುತ್ತಾ ಇದೆ, ಸಂಕುಚಿತ ಆಗುತ್ತಾ ಇದೆ. ಇದು ವಿಕಾಸ ಆಗಬೇಕು, ಅರಳಬೇಕು. ನಮ್ಮ ಮನಸ್ಸು ಎನ್ನುವುದು ವಿಕಾಸವಾದಾಗ ಮಾತ್ರ, ನಮ್ಮ ಮನಸ್ಸು ಎನ್ನುವುದು ಪರಿಶುಭ್ರವಾಗಿದ್ದಾಗ ಮಾತ್ರ ಅದೆಲ್ಲ ಪಾಶಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ. ಅದನ್ನೇ ಗೀತೆಯಲ್ಲಿ ಹೇಳ್ತಾನೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಮನುಷ್ಯನಿಗೆ ಮನಸ್ಸೇ ಅವನ ಬಂಧನಕ್ಕೂ ಅವನ ಬಿಡುಗಡೆಗೂ ಕಾರಣ. ಎಷ್ಟು ಸುಂದರವಾದ ಪದ್ಯ ನೋಡಿ. ಆದರೆ ನಮಗೆಲ್ಲದೂ ಇದೆ, ನಮ್ಮಲ್ಲಿ ಪ್ರಾಣ ಇದೆ, ಅನ್ನ ಇದೆ, ಎಲ್ಲದೂ ಇದೆ. ಆದರೆ ಆನಂದ ಒಂದು ಎನ್ನುವುದು ನಮ್ಮಲ್ಲಿ ಇಲ್ಲ. ಆನಂದ ಎನ್ನುವುದನ್ನ ನಾವು ಖುಷಿ, ಸಂತೋಷ ಎನ್ನುವ ಹೆಸರಿನಿಂದ ಕರೆದುಕೊಂಡು ಭ್ರಮಾಜನಕರಾಗಿ ಬದುಕುತ್ತಾ ಇದ್ದೇವೆ. ಆನಂದ ಅಂತಂದ್ರೆ ಯಾವುದೇ ಒತ್ತಡಗಳಿಲ್ಲ, ಮುಕ್ತವಾಗಿ ಮಾತಾಡ್ತಾ ಇರುವಂಥದ್ದು, ಖುಷಿಯಾಗಬೇಕು ಮಾತಾಡ್ತಾ ಇರಬೇಕಾದ್ರೆ. ಆ ರೀತಿಯ ಮಾತುಗಳು ನಮ್ಮಲ್ಲಿ ಬರುತ್ತದ. ಈಗ ಒಂದು ಕಾರ್ಯಕ್ರಮಗಳು, ಒಂದು ಚಿಂತನೆಗಳಿದೆ, ಹಾಸ್ಯ ಚಟಾಕಿಗಳಿರ್ಬೋದು, ಏನೋ ಸಂಬಂಧಿಕರು ಒಂದಷ್ಟು ಕುಳಿತುಕೊಂಡು ಸುದ್ದಿಯನ್ನ ಕೇಳುವುದಿರ್ಬೋದು, ಎಷ್ಟು ಶುಭ್ರವಾಗಿರ್ತದೆ. ಇದೆಲ್ಲವೂ ಕೂಡ ನಮ್ಮಲ್ಲಿ ಮರೆಯಾಗುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಆಧುನಿಕ ವಸ್ತುಗಳ ಕಡೆಗೆ, ಬಣ್ಣದ ಲೋಕದ ಕಡೆಗೆ ನಾವು ಓಡ್ತಾ ಇರುವಂತಹದ್ದು. ಈ ಉದಾಹರಣೆ ಅಷ್ಟು ಸಮಂಜಸ ಅಲ್ಲ, ಆದ್ರೂ ಹೇಳ್ತೇನೆ. ಒಂದು ಚಿನ್ನದ ಜಿಂಕೆ, ಮಾಯಾ ಜಿಂಕೆ ಒಂದರ್ಥದಲ್ಲಿ ರಾಮಾಯಣಕ್ಕೆ ಕಾರಣವಾಯಿತು ಅಂತ ಹೇಳಬಹುದು. ಹಾಗೆಯೇ ನಾವು ಯೋಚಿಸಬೇಕು.
ಬೇಕಾ, ಈ ಮಾಯಾಲೋಕಗಳು ಬೇಕಾ, ಅಥವಾ ನಮ್ಮ ಬಾಂಧವ್ಯಗಳು ಉಳಿಬೇಕಾ? ಯಾಕೆ ಪುರಾಣಗಳು ಬೇಕು? ಪುರಾಣಗಳೆಲ್ಲವೂ ಕೂಡ ನಾವು ಹೇಗೆ ಬದುಕಬೇಕು, ಯಾವುದರ ಹಿಂದೆ ಹೋದ್ರೆ ಏನಾಗುತ್ತದೆ ಎನ್ನುವುದನ್ನು ತೋರಿಸ್ತದೆ. ಈ ರೀತಿಯ ಯಾವುದರ ಹಿಂದೆ ಹೋಗಬಾರದು, ಯಾವುದರ ಹಿಂದೆ ಹೋಗಬೇಕು ಎನ್ನುವ ಪರಿಕಲ್ಪನೆ ಗೀತೆಯಿಂದಲೋ ರಾಮಾಯಣದಿಂದಲೋ ಭಾರತದಿಂದಲೋ ನಾವು ತಿಳಿದುಕೊಳ್ಳದೇ ಇದ್ದರೆ ನಾವು ತುಂಬಾ ಕಷ್ಟಕರವಾದ ಕ್ಲಿಷ್ಟಕರವಾದಂತಹ ಸಂದರ್ಭಗಳನ್ನ ನಾವು ಅನುಭವಿಸಬೇಕಾಗ್ತದೆ. ಇವತ್ತಿನ ವಸ್ತು ಸ್ಥಿತಿ ನಮಗೆ ಹಾಗೆ ಆಗಿಬಿಟ್ಟಿದೆ. ಏನು ಅಂತಂದ್ರೆ, ನಾವು ಯೋಚನೆ, ನಾವು ಪರಿಕಲ್ಪನೆ ಮಾಡುವುದು ಆಧುನಿಕತೆ ಎನ್ನುವಂತಹ ಒಂದು ಮಾಯಾಜಿಂಕೆ ಹಿಂದೆ ಹೋಗುತ್ತಾ ಇದ್ದೇವೆ. ಇದು ನಮ್ಮನ್ನ ಏನು ಮಾಡ್ತಾ ಇದೆ ಅಂತಂದ್ರೆ ದಾರಿ ತಪ್ಪಿಸ್ತಾ ಇದೆ ಅಂತ ನನಗೆ ಕಾಣುತ್ತಾ ಇದೆ. ಹಾಗಾದ್ರೆ ಅನಿವಾರ್ಯತೆ ಇಲ್ವಾ? ಖಂಡಿತವಾಗಿಯೂ ಅನಿವಾರ್ಯತೆ ಇದೆ. ಯಾಕೆ ಅಂತಂದ್ರೆ ಹಿಂದೆ ರಾಜಾಶ್ರಯ ಇತ್ತು, ಇವತ್ತು ಒಂದು ಹಾಸ್ಪಿಟಲಿಗೆ ಹೋಯಿತು ಅಂತಂದ್ರೆ ಯಾರೂ ನಮಗೆ ಬ್ರಾಹ್ಮಣರು ಅದೆಲ್ಲ ಹವ್ಯಕರು ಅಂತಂದ್ರೆ ಯಾರೂ ಸಹಾಯ ಮಾಡುವುದಿಲ್ಲ. ಸಂಪನ್ಮೂಲ ಬೇಕೇ ಬೇಕು ಜೀವನಕ್ಕೆ, ಆದರೆ ಸಂಪನ್ಮೂಲವೇ ಜೀವನ ಆಗಬಾರದು. ಈ ಸಂಪನ್ಮೂಲವೇ ಜೀವನ ಎನ್ನುವ ಭಾವ ನಮ್ಮಲ್ಲಿ ಮೂಡಿದ್ದರಿಂದ ನೋಡಿ, ಕನ್ಯಾ ವರಜತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವಾ ಕುಲಮಿಚ್ಛಂತಿ ಮೃಷ್ಟಾನ್ನಮಿತರೇ ಜನಾಃ ಎನ್ನುವುದು ಕನ್ಯಾ ಸಮರ್ಪಣೆಯ ಸಂದರ್ಭದಲ್ಲಿ ಬರುವ ಮಾತು. ಕನ್ಯೆ ಎನ್ನುವಳು ರೂಪವನ್ನ ನೋಡುತ್ತಾಳೆ, ತಾಯಿ ಎನ್ನುವಳು ಸಂಪನ್ಮೂಲವನ್ನ ನೋಡುತ್ತಾಳೆ, ತಂದೆ ಎನ್ನುವನು ಕುಲವನ್ನ ನೋಡ್ತಾರೆ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ನಾವೆಲ್ಲರೂ ನೋಡುವುದು ಒಂದನ್ನೇ, ಯಾವ ಪ್ಯಾಕೇಜ್ ಅಲ್ಲಿದ್ದಾನೆ ಅಂತ. ನಾವು ನಮ್ಮ ಮನೆಯ ಮಗಳನ್ನ ಪ್ಯಾಕೇಜಿಗೋಸ್ಕರ ಕೊಡ್ತಾ ಇದ್ದೇವೋ ಅಥವಾ ಒಳ್ಳೆಯ ಸ್ಫುರದ್ರೂಪಿಯಾದಂತಹ ಸಂಸ್ಕಾರವಂತನಾದಂತಹ ಒಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ದೇವೋ ಎನ್ನುವುದನ್ನ ನಾವು ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ಆ ಕನ್ಯಾದಾನದ ಸಂಕಲ್ಪ ಹೇಗಿದೆ ಅಂತಂದ್ರೆ, ದ್ವಾದಶ ಪರಾನು ಮಧ್ವಂಶ್ಯಾನು ನರಕಾದುತ್ತೀರ್ಯ, ಅಂದ್ರೆ ನನ್ನಿಂದ ಹಿಂದಿನ 12 ತಲೆಮಾರು ಮುಂದಿನ 12 ತಲೆಮಾರನ್ನ ನರಕದಿಂದ ಎತ್ತಿ ಒಂದು ಎವೆಯನ್ನ ಸೂರ್ಯಮಂಡಲ ಚಂದ್ರಮಂಡಲದ ತನಕ ರಾಶಿ ಹಾಕಿದರೆ, ಗೋಧಿಯನ್ನ ರಾಶಿ ಹಾಕಿದರೆ, ಆ ಗೋಧಿಯನ್ನ ಭಾಗವನ್ನ ಮಾಡ್ತಾ ಮಾಡ್ತಾ ಒಂದೊಂದು ಗೋಧಿಯನ್ನ 7 ಭಾಗದ ರೀತಿಯಲ್ಲಿ ಚಂದ್ರಮಂಡಲದ ತನಕ ಹಾಕಿದ ಗೋಧಿಯನ್ನ ಭಾಗ ಮಾಡುವಷ್ಟು ಸಮಯಗಳ ಕಾಲ ನನಗೆ ಬ್ರಹ್ಮಲೋಕದಲ್ಲಿ ನಿವಾಸ ಸಿದ್ಧಿಸುವುದಕ್ಕೋಸ್ಕರ ನಾನು ಕನ್ಯೆಯನ್ನ ದಾನ ಮಾಡ್ತಾ ಇದ್ದೇನೆ ಅಂತ ನಾವು ಕನ್ಯಾದಾನವನ್ನ ಮಾಡ್ತೇವೆ. ನಮ್ಮಲ್ಲೊಂದು ಸತ್ಯನಾರಾಯಣ ಕಥೆಯನ್ನ ಮಾಡಬೇಕಾದ್ರೆ ನಾವು ಎಷ್ಟು ಪರಿಕರಗಳನ್ನ ಇಟ್ಟುಕೊಳ್ಳುತ್ತೇವೆ ಯೋಚನೆ ಮಾಡಿ ನೋಡಿ. ಆದರೆ ನಮ್ಮ ಮಗಳನ್ನ ಕನ್ಯಾದಾನ ಮಾಡಬೇಕು ಅಂತಂದ್ರೆ ಆ ಯೋಗ್ಯತೆ ಇರುವವನಿಗೆ ಕೊಡ್ಬೇಕಲ್ವಾ? ಈ ಯೋಗ್ಯತೆ, ಈ ಯೋಚನೆ ಇರುವವನನ್ನ ನಾವು ಆಯ್ಕೆ ಮಾಡ್ಲಿಲ್ಲ ಅಂತಂದ್ರೆ ಅದರಿಂದ ಉಂಟಾಗುವ ಸಂತತಿಗಳು ಅಥವಾ ಅದರಿಂದ ಬರುವಂತಹ ಕುಟುಂಬ ವಿಚಾರಗಳು ಯಾವ ರೀತಿಯಾಗಿರಬಹುದು ಅಂತ ನೀವು ಯೋಚನೆ ಮಾಡಿ. ಆದ ಕಾರಣ ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಅಂತ ಹೇಳ್ತಾರೆ. ವರ್ಣ ಸಂಕರವಾಯಿತು ಅಂತಂದ್ರೆ ಪಿತೃಗಳು ಕೂಡ ಪಿತೃಲೋಕದಿಂದ ಕೆಳಗೆ ಬೀಳುತ್ತಾರಂತೆ. ನಮಗೆ ಬಾಧೆಗಳು, ಪ್ರೇತ ತೊಂದರೆಗಳು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಇತ್ಯಾದಿಗಳು ಸಮಸ್ಯೆಗಳು ನಮ್ಮಲ್ಲಿ ಆಗುತ್ತಾ ಇವೆ ಅಲ್ವೋ, ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ನಾವು ವರ್ಣ ಸಂಕರರಾಗಿರುವುದು ಕಾರಣ. ನಾವು ಏನು ಮಾಡ್ತಾ ಇದ್ದೀವಿ, ನನಗೆಲ್ಲ ಹಂಗಿಲ್ಲ, ನಾನು ಬ್ರಾಡ್ ಮೈಂಡ್, ನಾನು ವಿಶಾಲವಾದ ಮನೋಭೂಮಿಕೆ ಉಳ್ಳವರು, ನನಗೆ ದೊರಸೇ ಊಟ ಮಾಡುವವಳು ಏನಿಲ್ಲ, ಈಗೆಲ್ಲ ಅದೆಲ್ಲ ಏನಿಲ್ಲ. ಈ ರೀತಿಯ ಯೋಚನೆಗಳು, ಈ ರೀತಿಯ ಮಾತುಗಳು ನಮ್ಮಿಂದಲೇ ಹೊರ ಬಂದದ್ದರಿಂದ ಉಳಿದವರು ಅದನ್ನು ನಮ್ಮನ್ನ ಆಡಿಕೊಳ್ಳುವ ಸ್ಥಿತಿ ಇದೆ. ಇಲ್ಲ, ನಾನು ಊಟ ಮಾಡಿದರೆ ಇದೇ ಪ್ರಕಾರವಾಗಿಯೇ ಊಟ ಮಾಡುವುದು ಎನ್ನುವುದನ್ನ ಪಟ್ಟು ಹಿಡಿಯಿತು ಅಂತಂದ್ರೆ ಒಂದು ದಿವಸ ಊಟ ಸಿಗದೆ ಇರಬಹುದು, ಆದ್ರೆ ಯಾವತ್ತ ಒಂದು ದಿವಸ ನಿಮ್ಮ ತಪಸ್ಸಿಗೆ ಬೆಲೆ ಸಿಕ್ಕಿಯೇ ಸಿಗುತ್ತದೆ. ಶಂಕರ ಭಗವತ್ಪಾದರಾಗುವುದಕ್ಕಿಂತ ಮೊದಲು ತನ್ನ ತಾಯಿಯನ್ನ ಒಪ್ಪಿಸಿ ಜಗತ್ತಿನ ಉದ್ಧಾರಕ್ಕೋಸ್ಕರ ಭಗವತ್ಪಾದರಾಗಿದ್ದಾರೆ, ಶಂಕರರಾಗಿದ್ದಾರೆ ಅಂತ ಆದ್ರೆ ಆ ಪರಂಪರೆಯ ಯತಿಗಳ ಪರಂಪರೆಯಲ್ಲಿ ಶಿಷ್ಯರಾಗಿರುವ ನಾವು ಆ ಸಂಪ್ರದಾಯವನ್ನ ಉಳಿಸುವುದಕ್ಕೋಸ್ಕರ ಅಷ್ಟನ್ನ ನಾವು ಮಾಡ್ಲಿಕ್ಕಾಗುವುದಿಲ್ವ?
ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದ ಬಗ್ಗೆ ನಾವು ಹೇಳಿತು ಅಂತಂದ್ರೆ, ಕುಟುಂಬ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ 4 ಬಡಿಗೆ ಕೋಲನ್ನು ಹಿಡಿದುಕೊಂಡು ಹೀಗೆ ಮನೆಯ ಸುತ್ತ ತಿರುಗಬೇಕಾದ ಅನಿವಾರ್ಯತೆ ಏನಿಲ್ಲ. ನಮ್ಮ ಮಕ್ಕಳನ್ನ ಕುಳ್ಳಿರಿಸಿಕೊಂಡು ನಮ್ಮ ಸಂಪ್ರದಾಯಗಳ ಬಗ್ಗೆ, ನಮ್ಮ ಷೋಡಶ ಸಂಸ್ಕಾರಗಳ ಬಗ್ಗೆ ಪ್ರೀತಿಯಿಂದ ಅವರಿಗೆ ಹೇಳ್ತಾ ಹೋಗಿ ನಿಶ್ಚಯವಾಗಿ ಅವರು ಒಪ್ಪಲೇಬೇಕು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಅದರ ಆ ಶಕ್ತಿ ಇದೆ ಮಗುವಿನಲ್ಲಿ. ಒಂದು ಸಲ ನಮ್ಮನೆ ಮಕ್ಕಳು ಕಷ್ಟ ಆಯ್ತು, ಇಲ್ಲ ನಾವು ಬೋಧಿಸಬೇಕು. ಅಹಂಕಾರಕ್ಕೆ ಈ ಮಾತನ್ನ ಹೇಳ್ತೇನೆ ಅಂತ ತಿಳ್ಕೊಳ್ಬೇಡಿ. 8 ವರ್ಷದ ನನ್ನ ಮಗನಿಗೆ ಗೀತೆಯ ಪಾಠವನ್ನ ಮಾಡಿದ್ಲು ನಮ್ಮ ಮನೆಯಾಕೆ. ಅವಳಿಗೆ ಅಹವಾಲನ್ನ ಹಾಕದೆ, ಅಪ್ಪ ನಿನ್ನ ಹುಟ್ಟುಹಬ್ಬಕ್ಕೆ ನಾನು ಎಂತ ಉಡುಗೊರೆ ಕೊಡವ ಅಂತ ಕೇಳಿತು ಮಗು. ನಾನು ಹೇಳಿದೆ, ಮಗ ನೀನ್ ಸಾಧ್ಯ ಆದ್ರೆ ಗೀತೆಯನ್ನ ಕಂಠಪಾಠ ಕೊಡು ಅಂತಂದೆ. 6 ತಿಂಗಳಿತ್ತು. ಅವಳಿಗೂ ನನಗೂ ಸಂಭಾಷಣೆ ಆದ ಮೇಲೆ ನನ್ನ ಜನ್ಮ ಮಿತಿಗೆ 6 ತಿಂಗಳುಗಳ ಕಾಲ ಅವಧಿ ಇತ್ತು. ಕೇವಲ, ನೀವು ನಂಬುತ್ತೀರಾ ಇಲ್ವೋ, ಕೇವಲ 3 ತಿಂಗಳಲ್ಲಿ ಇಡೀ ಗೀತೆಯನ್ನ ಕೇಳಿದಲ್ಲಿ, ಅಕ್ಷರ ಕೇಳಿದರೆ ಶ್ಲೋಕ ಸಂಖ್ಯೆ ಕೇಳಿದರೆ ಗೀತೆಯ ವಾಕ್ಯಗಳು ನೇರ ಮತ್ತು ಉಲ್ಟಾ ಈ ರೀತಿಯಾಗಿ ಹೇಳುವುದನ್ನ ಕರಗತ ಮಾಡಿ ಆ ಮಗು ಬಂದು ಮೇ 31ನೇ ತಾರೀಕಿಗೆ ನನ್ನ ಮುಂದೆ ಬಂದು ನಿಂತಾಗ ಅಪ್ಪನಾದವನಿಗೆ ಏನು ಅನಿಸ್ಬಾರದು? ಎಷ್ಟು ಸಂತೋಷವಾಯಿತು. ಹಾಗಾದ್ರೆ ಯೋಚನೆ ಮಾಡಿ, ಪ್ರತಿಯೊಂದು ಹವ್ಯಕರ ಮನೆಯಲ್ಲಿಯೂ ಪ್ರತಿಯೊಂದು ಹವ್ಯಕ ಮಗುವಿಗೂ ಈ ಶಕ್ತಿ ಇದೆ. ನಾವು ಅದನ್ನ ಬೆಳೆಸುವಲ್ಲಿ ಪ್ರಯತ್ನ ಪಡಬೇಕು. ಈ ರೀತಿಯ ಪ್ರಯತ್ನಗಳಾದಾಗ ಮಾತ್ರ ನಮ್ಮ ಕುಟುಂಬಗಳ ವ್ಯವಸ್ಥೆಯ ಬಗ್ಗೆ ಅವರಿಗೆ ಕಲ್ಪನೆ ಬರ್ತದೆ. ಯಾಕೆ ಅಂತಂದ್ರೆ ಗೀತೆಯಲ್ಲಿ ಬರುವಂತಹದ್ದು ಕುಲಕ್ಷಯೇ ಕೃತಂ ಪಾಪಂ ಅಂತ ಬರುತ್ತದೆ. ಕುಲಕ್ಷಯವಾದ್ರೆ ಪಾಪ ಬರುತ್ತದಲ್ವಾ ಅಂತ. ಅವಾಗ ಅವರು ಪ್ರಶ್ನೆ ಮಾಡ್ತಾರೆ, ಕುಲ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ ಆ ಶ್ಲೋಕದ ಅರ್ಥವನ್ನ. ಅವಾಗ ನಾವು ಹೇಳಬೇಕು, ನಾನು ವಸಿಷ್ಠ ಗೋತ್ರೋತ್ಪನ್ನ, ನಮ್ಮ ಮೂಲ ಪುರುಷ ವಸಿಷ್ಠ, ನನ್ನ ಅಜ್ಜ ಇವರು, ಅವರ ಅಜ್ಜ ಹೀಗೆ, ಅವರ ಮಗ ಹೀಗೆ, ನಾವು ನಮ್ಮ ಪರಂಪರೆಯನ್ನ ಹೇಳಿದಾಗ ತುಂಬಾ ಶ್ರದ್ಧೆಯಿಂದ ಮಗು ಕೇಳುತ್ತದೆ. ಆವಾಗ ಕುಟುಂಬ ಸಂರಕ್ಷಣೆ ಆಗ್ತದೆ. ಆ ಮಗು ಏನನ್ನ ಆಯ್ಕೆ ಮಾಡುತ್ತದೆ ಅಂತಂದ್ರೆ, ನನಗೆ ಸಂಸ್ಕಾರ ಬೇಕು, ನನಗೆ ಕುಟುಂಬ ಬೇಕು ಅಂತ ಹೇಳುವುದನ್ನ ಯೋಚನೆ ಮಾಡುತ್ತದೆ. ನಾವೇನು ಮಾಡ್ತೇವೆ, ಹಳ್ಳಿಗೆ ಹೋದರೆ ಮಕ್ಕಳು ಮಣ್ಣಲ್ಲೇ ಆಟ ಆಡ್ತಾರೆ, ಕೊಟ್ಟಿಗೆಗೆ ಹೋಗ್ತದೆ, ಕೊಟ್ಟಿಗೆಗೆ ಹೋದಾಗ ಜಿಗಣೆ ಕಚ್ಚುತ್ತದೆ, ಆಮೇಲೆ ರಾತ್ರಿ ಸೊಳ್ಳೆ ಕಚ್ಚುತ್ತದೆ, ಮಕ್ಕಳಿಗೆ ಎಲರ್ಜಿ ಆಗ್ತದೆ ಅಂತ ನಾವು ಪಟ್ಟಣದಲ್ಲಿರುವವರು ಮಕ್ಕಳನ್ನ ಹಳ್ಳಿಗೆ ಕಳಿಸುವುದೇ ಇಲ್ಲ. ಹೋದ್ರೂ ಕೂಡ ಭದ್ರವಾಗಿ AC ಕಾರಲ್ಲಿ ಕರ್ಕೊಂಡು ಹೋಗ್ತೇವೆ. ಅಲ್ಲಿ 1 ದಿವಸ ಪ್ರೋಗ್ರಾಮ್ ಮುಗಿಸ್ತೇವೆ, ಪುನಃ ಇಲ್ಲಿ ತಂದು ರೂಮಲ್ಲಿ ಕೂಡ ಹಾಕ್ತೇವೆ, ಯಾವುದೋ ಒಂದು ಸಮ್ಮರ್ ಕ್ಯಾಂಪಿಗೆ ಹಾಕಿಬಿಡುತ್ತೇವೆ. ಆದ್ರೆ ಅಜ್ಜನ ಮನೆಯ ಸವಿ, ಮನೆಯಲ್ಲಿರುವಂತಹ ಸವಿ, ಸೋದರತ್ತೆಯ ಮನೆಯ ಸವಿ, ಸೋದರ ಮಾವನ ಮನೆಯ ಸವಿ, ಯಾವುದನ್ನು ನಾವು ಮಕ್ಕಳಿಗೆ ಕಳಿಸುವುದಿಲ್ಲ. ಉಪನಯನಕ್ಕೆ ನಾವು ಮೊದಲೆಲ್ಲ ಮುಂಚಿನ ದಿವಸ ಹೋಗ್ತಾ ಇದ್ವಿ, ಈಗ ಆ ಸಮಯಕ್ಕೆ ಹೋಗುತ್ತೇವೆ. ನಾವು ಆ ಮಗುವಿಗೆ ನಾವೇನು ಭಿಕ್ಷೆಯನ್ನ ಹಾಕಬೇಕೇನಿದೆ ಅದು ಬಿಟ್ಟು ನಾವೀಗ ಗಿಫ್ಟ್ ಕೊಡುವುದು ಅಂತ ಶುರುವಾಗಿದೆ. ವಾಸ್ತವಿಕವಾಗ ಅದಲ್ಲ. ಆ ಯಾಗದ ಮುಂದೆ ಭವತಿ ಭಿಕ್ಷಾಂದೇಹಿ ಎಂದು ಕೇಳುವಾಗ ಆ ಮಗುವಿಗೆ ಕೈ ಎತ್ತಿ ನಾವು ಕೊಡ್ತೇವಲ್ವಾ, ಅದು ಗುರುಕುಲ ಪದ್ಧತಿಯನ್ನ ತೋರಿಸಿಕೊಡುತ್ತದೆ. ಆದ್ರೆ ನಾವು ಏನು ಮಾಡ್ತೇವೆ, ಕಾಲಿಗೆ ಹಾಕಿದ ಪಾದರಕ್ಷೆಯನ್ನು, ಕಾಲಿಗೆ ಹಾಕಿದ ಸಾಕ್ಸ್ ಅನ್ನು ಬಿಚ್ಚದೆಯೇ ನೇರವಾಗಿ ವೇದಿಕೆಗೆ ಹೋಗಿ ಆ ಮಗುಗೆ ಕೈ ಕುಲುಕಿ ಅದನ್ನ ಹಗ್ ಮಾಡಿಕೊಂಡು ಅದಕ್ಕೆ ಗಿಫ್ಟ್ ಅನ್ನು ಕೊಟ್ಟು ಬರ್ತೇವೆ. ನಿಜವಾಗಿಯೂ ಅಗ್ನಿಯಷ್ಟು ಪರಿಶುಭ್ರವಾಗಿರಬೇಕಾದಂತಹ ಆ ಮಗು ಅವತ್ತು ಸಾವಿತ್ರಿಯ ಉಪದೇಶವನ್ನ ತೆಗೆದುಕೊಂಡ ಮಗುವನ್ನ ದೂರದಿಂದ ನಾವು ಅದಕ್ಕೆ ಉಪಾಯನವನ್ನ ಕೊಟ್ಟು ಆಶೀರ್ವದಿಸಿ ಬರಬೇಕು. ಇದು ನಮ್ಮ ಪದ್ಧತಿ. ಆದ್ರೆ ನಾವಿವತ್ತು ಏನು ಮಾಡ್ತಾ ಇದ್ದೇವೆ, ಉಪನಯನಕ್ಕಂತೂ ಯಾರಿಗೆ ಅಧಿಕಾರವಿಲ್ಲವ ಎಲ್ಲರನ್ನೂ ಕರೆಸಿ ಎಲ್ಲರತ್ತೂ ನಾವು ಮಂತ್ರಾಕ್ಷತೆ ಹಾಕಿಸಿ ಬಿಡುತ್ತೇವೆ. ಅಲ್ಲ, ಬ್ರಹ್ಮ ತೇಜೋ ಬಲಂ. ಈ ಬ್ರಾಹ್ಮಣನ ತೇಜಸ್ಸು ಎನ್ನುವುದು ಜಗತ್ತಿಗೆ ಮಾರ್ಗದರ್ಶನ. ಮಹಾಬ್ರಾಹ್ಮಣ ಎನ್ನುವ ಪುಸ್ತಕವನ್ನು ಓದಿದ್ರೆ ನಿಮಗೆ ಪರಿಕಲ್ಪನೆ ಬರಬಹುದು ನಮ್ಮ ಬ್ರಾಹ್ಮಣ್ಯ ಹೇಗಿರಬೇಕು ಅಂತ. ಅಂತಹ ಬ್ರಾಹ್ಮಣ್ಯದ ಪರಿಕಲ್ಪನೆ ನಮ್ಮ ಮಕ್ಕಳಲ್ಲಿ ನಾವು ಮೂಡಿಸದೇ ಇದ್ರೆ ಈ ಕುಟುಂಬ ಸಂರಕ್ಷಣೆ ಎನ್ನುವಂತಹ ಪದವನ್ನ ನಾವು ಹಿಡಿದುಕೊಂಡು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಎಷ್ಟು ಜಗ್ಗಾಡಿದ್ರೂ ಕೂಡ ನಮ್ಮ ಸಂಸಾರವನ್ನ, ನಮ್ಮ ಹವ್ಯಕ ಸಮುದಾಯವನ್ನ ಬೆಳಗಿಸುವ ಪರಿ ನಮ್ಮಲ್ಲಿ ಕಾಣ್ಲಿಕ್ಕಿಲ್ಲ. 4 ನೆನೆ ಸೇರಿ ಒಂದು ದೀಪ ಉರಿದಾಗ ಕತ್ತಲೆ ದೂರ ಹೇಗಾಗುತ್ತದೋ ಹಾಗೆ 4 ಕಡೆಯ ಮಕ್ಕಳನ್ನ ನಾವು ಸೇರಿಸಿ ಅವರಿಗೆ ಮಾರ್ಗದರ್ಶನ ಮಾಡಿದಾಗ ಮಾತ್ರ
ಕುಟುಂಬ ಸಂರಕ್ಷಣೆ ಆಗಬಹುದು. ವಿವಾಹದಲ್ಲಿ ಒಂದು ಉಪನ್ಯಾಸವನ್ನ ಏರ್ಪಡಿಸಿ ವಧೂವರರನ್ನ ಮುಖ್ಯ ಪಾತ್ರದಲ್ಲಿ ಕುಳ್ಳಿರಿಸಿ, ವಿವಾಹ ಅಂದರೆ ಏನು, ನಿಮ್ಮ ಜವಾಬ್ದಾರಿ ಏನು, ವಿವಾಹ ಯಾಕೆ ಮಾಡಬೇಕು, ಮುಂದಿನ ಕರ್ತವ್ಯಗಳು ಏನು ಎನ್ನುವುದು ವಿವಾಹದಲ್ಲಿ ವಧೂವರರಿಗೆ ಮಾರ್ಗದರ್ಶನ ಮಾಡಿ. ಯಾವುದೋ ಡಿಗ್ರಿಯನ್ನ ಯಾವುದೋ ಇದನ್ನ ತಗೊಳ್ಳಿಕ್ಕೆ ನಾವು ಕೌನ್ಸಿಲಿಂಗ್ ಮಕ್ಕಳಿಗೆ ಕೊಡ್ತೇವಲ್ಲ, ಅದಲ್ಲ. ಒಳ್ಳೆಯ ಉಪನ್ಯಾಸಕರಿಂದ ಒಳ್ಳೆಯ ಧರ್ಮಜ್ಞನನ್ನ ಕೂರಿಸಿ ವಧೂವರರಿಗೆ ಚಿಂತನೆಯನ್ನ ಮೂಡಿಸಿ, ಏನು ಕುಟುಂಬ, ಏನಿರಬೇಕು, ಮುಂದಿನ ಕರ್ತವ್ಯಗಳೇನು ಎನ್ನುವ ಪರಿಕಲ್ಪನೆಯನ್ನು ನಾವು ನಮ್ಮ ಮಕ್ಕಳಲ್ಲಿ ಮೂಡಿಸಬೇಕು. ಉಪನಯನವಾದ ಮರದಿವಸವೇ ನಿಂತುಕೊಂಡು ಮೂತ್ರ ಮಾಡಿತು ಅಂತಂದ್ರೆ ಧರ್ಮಭ್ರಷ್ಟನಾಗಿ ಬಿಡ್ತಾನ ಅವನು. ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು, ಏನು ಉಪನಯನ ಅಂದ್ರೆ ಏನು ಎನ್ನುವುದು ಅವನ ಭಾಷೆಯಲ್ಲಿ ಅವನಿಗರ್ಥವಾಗುವ ರೀತಿಯಲ್ಲಿ ನಾವು ಹೇಳಬೇಕು. ಹೀಗೆ ಹೇಳಿದಾಗ ಮಾತ್ರ ನಮ್ಮ ಸಂಸ್ಕಾರಗಳು ಉಳಿತದೆ. ಇನ್ನು ಅಪರ ಷೋಡಶಗಳ ಬಗ್ಗೆ ಹೇಳಿತು ಅಂತಂದ್ರೆ ಬಹಳಷ್ಟು ಕುಟುಂಬ ಸಂರಕ್ಷಣೆಯ ಪರಿಕಲ್ಪನೆ ಇದೆ. ವ್ಯಾಕರಣ ಶಾಸ್ತ್ರ, ಸಂಸ್ಕೃತ ಸಾಹಿತ್ಯದ ಮಹಾನ್ ಚಿಂತಕ ಪಾಣಿನಿ ಅಜ್ಜನ ಮನೆಯ ಅಜ್ಜ ಅಜ್ಜಿಯ ಶ್ರಾದ್ದದಲ್ಲಿ ತಿಲಗೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಗಳ ಮಕ್ಕಳೂ ಕೂಡ ಮುಖ್ಯ ಅಂತ ಒಂದು ಸೂತ್ರವನ್ನ ಮಾಡಿದ್ದಾನೆ. ನೋಡಿ, ಸಂಸ್ಕೃತ ಸಾಹಿತ್ಯದ ಮೇರು ವ್ಯಕ್ತಿ ಪಾಣಿನಿ ಅಜ್ಜನ ಮನೆಯ ಅಜ್ಜಿ ಅಥವಾ ಅಜ್ಜನ ಶ್ರಾದ್ದದಲ್ಲಿ ತಿಲ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನ ಮಗಳ ಮಕ್ಕಳು ಕೂಡ ಅಂತ ಒಂದು ಸೂತ್ರವನ್ನ ಮಾಡಬೇಕು ಅಂತಂದ್ರೆ ಆ ಶ್ರಾದ್ದ ಹೇಗೆ ನಡಿಬೇಕು ಅಂತ ನೀವು ಯೋಚನೆ ಮಾಡಿ. ನಾವು ಎಷ್ಟು ಸಲ ಶ್ರಾದ್ದಕ್ಕೆ ನಾವು ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗುತ್ತೇವೆ. ಶಾಲೆ ಇದೆ, ಅದು ಇದೆ, ಆ ಕ್ಲಾಸ್ ತಪ್ತದೆ, ಸಂಗೀತ ಕ್ಲಾಸ್ ತಪ್ತದೆ, ಅದು ತಪ್ತದೆ, ಇದು ತಪ್ತದೆ. ತಪ್ಪುವ ಪಟ್ಟಿಗಳು ಉದ್ದ 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 ನಾವು ಕೊಡ್ತೇವೆ. ಆದ್ರೆ ಇದು ತಪ್ಪಿದ್ರೂ ನಾಳೆ ಸರಿ ಮಾಡಬಹುದು. ಆದ್ರೆ ನಮ್ಮ ಹವ್ಯಕ ಪರಂಪರೆಯ ಕುಟುಂಬ ಪರಿಕಲ್ಪನೆಯ ಸಂಸ್ಕಾರಗಳ ಕೊಂಡಿಗಳು ತಪ್ಪಿತು ಅಂತಂದ್ರೆ ಆಮೇಲೆ ಬೇಕು ಅಂತಂದ್ರೂ ಕೂಡ ಅವರನ್ನ ದಾರಿಗೆ ತರಲು ಆಗುವುದಿಲ್ಲ. ಆದ ಕಾರಣ ಮಡಿ ಇರಬಹುದು, ಮೈಲಿಗೆ ಇರಬಹುದು, ವಾತಾವರಣಗಳಿರ್ಬಹುದು, ಕರ್ಮಗಳಿರ್ಬಹುದು, ಇದರೆಲ್ಲರ ಪರಿಕಲ್ಪನೆಯನ್ನ ನಾವು ನಮ್ಮ ಮಕ್ಕಳಿಗೆ ಸ್ಪಷ್ಟವಾಗಿ ಮೂಡಿಸಿದಾಗ ಮಾತ್ರ ನಮ್ಮ ಕುಟುಂಬದ ಸಂರಕ್ಷಣೆ ಸಾಧ್ಯ, ಸಾರ್ಥಕತೆಯನ್ನ ಹೊಂದಬಹುದು. ವಿಷಯಗಳು ವಿಸ್ತಾರವಾಗಿದೆ, ಆದರೆ ಸಮಯ ಅಲ್ಪ ಇರುವುದರಿಂದ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಏನಾದ್ರೂ ಗೊಂದಲಗಳಿದ್ರೆ ಪ್ರಶ್ನೆಯನ್ನ ಕೇಳಬಹುದು. ಆದ್ರೆ ಪುನಃ ಕೊನೆಯಲ್ಲಿ ಒಂದು ಸಲ ಹೇಳುವುದು, ನಿಮ್ಮ ಮನೆಯ ಕರ್ಮಾಂಗಗಳಲ್ಲಿ, ನಿಮ್ಮ ಮನೆಯ ಧಾರ್ಮಿಕ ಸಂಸ್ಕಾರಗಳಲ್ಲಿ ಒಳ್ಳೆಯ ವಿದ್ವಾಂಸರಿಂದ, ಒಳ್ಳೆಯ ಸರಳವಾಗಿ ಹೇಳಬಲ್ಲಂತಹ ವಿದ್ವಾಂಸರು, ಯಾಕಂದ್ರೆ ಪ್ರೌಢವಾಗಿ ಹೇಳಿದ್ರೆ ಈಗ ಯಾರಿಗೂ ಅರ್ಥ ಆಗುವುದಿಲ್ಲ, ವೈಜ್ಞಾನಿಕವಾಗಿ ಅದನ್ನ ಸಮರ್ಥಿಸಬಲ್ಲಂತಹ ವಿದ್ವಾಂಸರನ್ನ ಹುಡುಕಿ ಒಂದರ್ಧ ಗಂಟೆಗಳ ಕಾಲ ಸಂಸ್ಕಾರಗಳ ಬಗ್ಗೆ ಆ ವ್ಯಕ್ತಿಗಳಿಗೆ ಹೇಳಿ, ಯಾರೋ ಸಭೆಯಲ್ಲಿರುವವರಿಗಲ್ಲ, ಉಪನಯನದ ಮಾಣಿಗೆ ಹೇಳಿಸಿ, ಮದುವೆಯಾದಂತಹ ವಿವಾಹಿತರಿಗೆ ಹೇಳಿಸಿ, ಸಣ್ಣ ಮಕ್ಕಳನ್ನ ಕುಳ್ಳಿರಿಸಿ ಹೇಳಿಸಿ, ಈ ರೀತಿಯಾಗಿ ಮಾಡಿದಾಗ ಮಾತ್ರ ನಮ್ಮ ಕುಟುಂಬ ಪರಿಕಲ್ಪನೆಗಳು ಸರಿಯಾಗಿರಬಹುದು. ಈ ಅಂತರ್ಜಾತೀಯ ವಿವಾಹಗಳನ್ನ ತಡೆಗಟ್ಟಬಹುದು, ಈ ವರ್ಣ ಸಂಕರಗಳನ್ನ ನಿಲ್ಲಿಸಬಹುದು, ವಿಚ್ಛೇದನಾದಿಗಳನ್ನ ತಡೆಯಬಹುದು ಎನ್ನುವ ಅಭಿಪ್ರಾಯವನ್ನ ನಿಮ್ಮೊಂದಿಗೆ ಹಂಚುತ್ತಾ ಅವಕಾಶಕ್ಕಾಗಿ ಹವ್ಯಕ ಸಂಕ್ರಾಂತಿ ತಂಡಕ್ಕೆ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಖುಷಿ ಆಯ್ತು, ಧನ್ಯವಾದಗಳು. ನಮಸ್ಕಾರ. ಇಂದಿನ ಈ ಉಪನ್ಯಾಸ ಒಂದು ಚಿಕ್ಕ ಚಿಕ್ಕ ವಿಷಯ, ನಮ್ಮಲ್ಲಿ ಏನೇನು ವಿಷಯಗಳು ತಪ್ಪುಗಳಿದ್ದನ್ನು ನೀವು ತುಂಬ ಸೊಗಸಾಗಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ದೀರಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ನೀವು ಹೇಳಿದಂಥ ಕೆಲವೊಂದು ವಿಷಯಗಳನ್ನು ನಾನು ಮತ್ತೂ ಸ್ವಲ್ಪ ಸ್ಪಷ್ಟವಾಗಿ ಹೇಳಲಿಕ್ಕೆ ಇದು ಮಾಡ್ತೀನಿ. ಈಗ ಆಧುನಿಕತೆಯಿಂದ ನೀವು ಮೊದಲಿಗೆ ಹೇಳಿದಾಗೇನೆ ಈಗ ಮಕ್ಕಳು ಇಂಡಿವಿಜುವಲ್ ಆಗಿ ಸಿಟಿ ಪಟ್ಟಣ ಸೇರಿ ಮಕ್ಕಳು ಬೇಡ, ಯಾರು ಬೇಡ ಅಂತ ಹೇಳಿ ಎಷ್ಟೋ ಕಾರ್ನಲ್ಲಿ ನಾಯಿಗಳನ್ನ ಜೊತೆಯಲ್ಲಿ ಇಟ್ಕೊಂಡು ನಾನು ಮೊನ್ನೆ ಎಷ್ಟೋ ತುಂಬಾ ಬೇಸರ ಆಯ್ತು. ಮಕ್ಕಳು ಯಾರು ಬೇಡ, ಜೊತೆಯಲ್ಲಿ ಒಂದು ನಾಯಿ, ಮತ್ತೆ ಗಂಡ ಹೆಂಡತಿ ಕಾರಲ್ಲಿ ಹೋಗ್ತಾ ಇರುವಂಥದ್ದು, ಇಂಥ ಪರಿಸ್ಥಿತಿಗಳು ಸಿಟಿಯಲ್ಲಿ ಕಾಣ್ತಾ ಇದ್ದು ನೋಡಿ ತುಂಬಾ ಬೇಸರ ಆಯ್ತು. ಆ ಡ್ರೆಸ್ಸು ಒಂದು, ಇದು ಉಡುಪಿನ ಒಂದು ಇದು, ಹಾಗಾದ್ರೆ ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳುವಂಥದ್ದು ಒಂದಿಷ್ಟು ವಿಷಯ. ಮತ್ತೆ ಈ ಒಂದು ಕುಟುಂಬ ರಕ್ಷಣೆ ಅಡಿಯಲ್ಲಿ ಪ್ರತಿಯೊಂದು ಈ ಹಬ್ಬ ಹರಿದಿಗಳನ್ನ ಹೇಗೆ ಆಚರಿಸ್ಬೇಕು, ಮತ್ತೆ ನಮ್ಮ ಸಮಾಜದ ಸಂಬಂಧಗಳು, ಮಾವನ ಈ ರೀತಿಯಾದಂಥ ಸಂಬಂಧಗಳ ಬಗ್ಗೆ ಕೂಡ ನೀವು
ಪಡಿಸಿ ಹೇಳಿದ್ದೀರಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ಈ ಸಂಬಂಧಪಟ್ಟಂತೆ ಯಾರಾದರೂ ಪ್ರಶ್ನೆಯನ್ನ ಅಥವಾ ಈ ಕಾರ್ಯಕ್ರಮದ ಅಭಿಪ್ರಾಯನ ಕೂಡ ಹೇಳ್ಬೋದು. ಧನ್ಯವಾದಗಳು. ಆ, ಕೇಶವ್ ಅವರು, ಈಗ ಈ ರೀತಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದು, ಇದ್ರ ಬಗ್ಗೆ ಪರಿಹಾರವನ್ನ ಯಾವ್ದಾದ್ರು ಚಿಕ್ಕದಾದಂತಹ ನಾವು ಒಂದು ಪ್ರಾಯೋಗಿಕವಾಗಿ ಅಥವಾ ಒಂದಿಷ್ಟು ಚಿಕ್ಕ, ಈಗ ಉಪನಯನದ ಇದರಲ್ಲಿ ಒಟ್ಟುವಿಗೆ ನಾವು ಯಾವ್ಯಾವ ರೀತಿಯಾಗಿ ನಾವು ಅಂದ್ರೆ ಆ ತರ ಒಂದು, ಅಥವಾ ವಿವಾಹ ಪೂರ್ವದಲ್ಲಿ ಪೂರ್ವ ನಂತರದಲ್ಲಿ ವಿವಾಹ ದಂಪತಿಗಳಿಗೆ ಒಂದಿಷ್ಟು ಮದುವೆಯ ಒಂದು ಮೌಲ್ಯ, ಇದನ್ನ ನಾವು ತಿಳಿಸುವಂತಹ ಚಿಕ್ಕದಾದಂತಹ ಕಾರ್ಯಕ್ರಮವನ್ನ ಏನಾದ್ರು ಮಾಡಲು ಸಾಧ್ಯತೆ ಇದ್ದ, ನಾವು ಈ ಅದ್ರ ಬಗ್ಗೆ ಹೇಳಲು ಸಾಧ್ಯತೆ ಇದ್ದ ಅಂತ ಪ್ರಶ್ನೆ. ಖಂಡಿತವಾಗಿಯೂ ಅದನ್ನ ಮಾಡ್ಲಕ್ಕು. ಯಾವಾಗ ಅಂತಂದ್ರೆ, ಉದಾಹರಣೆಗೆ ಈಗ ವಿವಾಹ ಪೂರ್ವದಲ್ಲಿ ಹೆಣ್ಣಿಕ್ಕೆ ಅಂದ್ರೆ ಎಂಗೇಜ್ಮೆಂಟ್ ಆಗ್ತು, ಹೆಣ್ಣು ಮತ್ತು ಗಂಡಿನ ಕಡೆಯವರು ಎರಡೂ ಜನರು ಇರ್ತಾರೆ. ಆವಾಗ ನಾವು ವಿವಾಹದ ಗೌಜಿ ಇರ್ತಿರ್ಲೆ, ಆ ಸಂದರ್ಭದಲ್ಲಿ ಕುಳಿತುಕೊಂಡು ಒಂದು ತಾಸು ಒಳ್ಳೆಯ ನಾವು ಎಷ್ಟೋ ದುಡ್ಡುಗಳನ್ನ ಖರ್ಚು ಮಾಡ್ತಾ ಇರ್ತ. ಉದಾಹರಣೆ ಫೋಟೋಗ್ರಾಫಿ ಇತ್ಯಾದಿಗಳು ಲಕ್ಷಗಟ್ಟಲೆಗಳನ್ನ ಖರ್ಚು ಮಾಡ್ತಿದ್ದೆ. ಒಂದು ವಿದ್ವಾಂಸರನ್ನ ಕರೆಸಿ ಅವರ ಒಂದು ಗೌರವವನ್ನು ಕೊಟ್ಟು ಚೆನ್ನಾಗಿ ಮಾಡಿಸ್ಲಕ್ಕ. ಆವಾಗ ಅಂದ್ರೆ ವಿವಾಹ ಅಂದ್ರೆ ಏನು, ನಾವು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡು, ಈ ರೀತಿಯಾದಂತಹ ಯೋಚನೆಗಳನ್ನ ನಾವು ಮಾಡಿದ್ರೆ ಆ ವಿವಾಹದ ಮೌಲ್ಯ ತಿಳ್ಕೊಂಡು ಆಗ್ತಾಳೆ. ಯಾಕೆಂತಂದ್ರೆ ನಮ್ಮಲ್ಲಿ ಮಾತಿದ್ದು ನೋಡಿ ತಿಳಿ ಮಾಡಿ ಕಲಿ ಒಂದು ಕನ್ನಡದ ಗಾದೆನೇ ಇತ್ತು. ಅದ ಕಾರಣ ನಾವು ಅದನ್ನ ತಿಳ್ಕೊಂಡು ಮಾಡಿದ್ರೆ ಅದಕ್ಕೆ ಇನ್ನು ಹೆಚ್ಚು ಫಲ. ಅಂದ್ರೆ ಯಾವುದೋ ಯೂಟ್ಯೂಬ್, ಯಾವುದೋ ವಾಟ್ಸಪ್ ಅಥವಾ ಯಾವುದೋ ಒಬ್ರು ಅದರ ಬಗ್ಗೆ ಪರಿಕಲ್ಪನೆ ಇಲ್ಲದೆ ಇರುವವರು ಎಲ್ಲದೂ ರಕ್ತ ಒಂದೇ ಅಥವಾ ಎಲ್ಲರೂ ಒಂದೇ, ಅದಲ್ಲಿ ಏನಿಲ್ಲ, ಹಿಂದಿನಲ್ಲಿ ಹಂಗಿದ್ದು ಹಿಂಗಿದ್ದು ಅಂತೇಳಿ ಹೇಳುವುದಕ್ಕಿಂತ ನಾವು ನಮ್ಮ ಸಂಸ್ಕಾರಗಳು ಗೊತ್ತಿಪ್ಪವರತ್ತ ಚೆನ್ನಾಗಿ ಯೋಚನೆ ಮಾಡುವುದು ಚಲೋದೋಳಿ. ಎಂತಕ್ಕೆ ಆ ರೀತಿ ಅಂತಂದ್ರೆ, ಈಗ ಎಲ್ಲರಲ್ಲೂ ಒಂದೇ ಅಲ್ದ ಹೇಳುವ ಪ್ರಶ್ನೆ ಬರ್ಲಕ್ಕು. ಆದ್ರೆ ಅದಕ್ಕೆ ಉತ್ತರ ಹೆಂಗೆ ಅಂತಂದ್ರೆ, ಉದಾಹರಣೆಗೆ ಶಿರಸಿಯಲ್ಲಿ ಸಿಗುವ ಅಪ್ಪೆ ಮಿಡಿಗೂ, ಯಲ್ಲಾಪುರದಲ್ಲಿ ಸಿಗುವ ಅಪ್ಪೆ ಮಿಡಿಗೂ, ಸಾಗರದಲ್ಲಿ ಸಿಗುವ ಅಪ್ಪೆ ಮಿಡಿಗೂ, ಅಥವಾ ಅದೇ ಗಿಡವನ್ನ ತಂದು ದಕ್ಷಿಣ ಕನ್ನಡದಲ್ಲಿ ಸಿಗುವ ಅಪ್ಪೆ ಮಿಡಿಗೂ ರುಚಿ ಚೇಂಜ್ ಇರುತ್ತೆ. ಹೇಗೆ ಚೇಂಜ್ ಆಯ್ತು? ಒಂದೇ ಅಲ್ಲ ಕೇಳಿದ್ರೆ ಅಲ್ಲ, ಅದು ಆಯಾಯ ವಾತಾವರಣಕ್ಕೆ ತಕ್ಕುದಾಗ ಬದಲಾವಣೆ ಆಯ್ತು. ಹಂಗೆ ನಾವು ಯಾವುದೇ ಒಂದು ಸಂಬಂಧಗಳನ್ನ ಮಾಡಕ್ಕಾದ್ರೆ ಆಯಾಯ ಪ್ರಾಂತದ ಪರಿಕಲ್ಪನೆಯನ್ನ ಹೆಣ್ಣು ಮಗುವಿಗಾಗ್ಲಿ ಗಂಡು ಮಗುವಿಗಾಗ್ಲಿ ಕೊಡವು. ಆವಾಗ ಬಾಂಧವ್ಯ ಗಟ್ಟಿ ಆಗುತ್ತೆ. ನೋಡಿ ಏನಾಗ್ತು, ಹೆಣ್ಣು ಮಕ್ಕಳ ಹತ್ರ ನಿಂಗ ಮಾತಾಡ್ಕೊಳ್ಳಿ ಹೇಳಿ ಬಿಟ್ಟು ಬಿಡುತ್ತಾ. ಹಂಗೆ ಬಿಡುವುದಕ್ಕಿಂತ ಹೆಚ್ಚು ಹಿಂಗಿ ಸಂಪ್ರದಾಯಗಳು ಹಿಂಗ್ ಇದ್ದೋಳದನ್ನ ಅವ್ರಿಗೆ ತಿಳಿ ಹೇಳಿದರೆ ಚಂದ ಆಗ್ತಿ. ಈಗ ಉಪನಯನದ ಬಗ್ಗೆ ಯಾವ ಮಕ್ಕಳು ತಾನು ಸಂಧ್ಯಾ ವಂದನೆ ಮಾಡ್ತೀವಿಲ್ಲ ಹೇಳ್ತೀವಿಲ್ಲ, ನಂಗ ಸಲಿಗೆ ಕೊಟ್ಟಾಗ ಮಾಡ್ತೀವಿಲ್ಲ ಅಷ್ಟೇ. ಅದನ್ನ ನಂಗ ಮಾಡವು ಈ ರೀತಿಯಾಗಿ ಮಾಡ್ಲಕ್ಕು, ಖಂಡಿತವಾಗಿ ಮಾಡ್ಲಕ್ಕೆ. ಅಂದ್ರೆ ಈಗ ಬಹಳಷ್ಟು ಯುವ ವಿದ್ವಾಂಸರಿದ್ದ ಎಲ್ಲ ನಮ್ಮ ಆಸುಪಾಸಲ್ಲಿ ಇಪ್ಪಂಗ ಒಂದು ಕರೆದು ಒಂದು ಮುಂಜಿಯ ಸಮಯದಲ್ಲೋ ಅಥವಾ ಅದರ ಬಗ್ಗೆ ಏನು ಅವರ ಪಾಂಡಿತ್ಯ ಪ್ರದರ್ಶನ ಅಲ್ಲ. ಈಗ ಹೆಚ್ಚು ಕಡೆಯಲ್ಲಿ ಏನಾಗ್ತದೆ, ನಾನು ಮುಕ್ತವಾಗಿ ಮಾತಾಡುತ್ತೆ, ತಪ್ಪು ತಿಳಿಯಡಿ, ಯಾರು ಕೂಡ ಅನ್ಯಥಾ ಭಾವಿಸಲಿ. ನಮ್ಮದೇ ಒಂದು ಕಮ್ಯುನಿಟಿಯ ಚಿಂತನೆ ಅದರಿಂದ ಮುಕ್ತವಾಗಿ ಇರುತ್ತೆ. ಯಾವತ್ತು ನಾವು ಪಾಂಡಿತ್ಯ ಪ್ರದರ್ಶನ ಮಾಡ್ಲು ಹೋದಾಗ ಅಕೋಕೆ ನಮ್ಮ ಮಾತುಗಳು ಪರಿಣಾಮ ಬೀರುವ ರೀತಿಯಲ್ಲಿ ನಾವು ಹೇಳೋ. ಈಗಂತ ಅಕ್ಕಳ ಮುಖ ನೋಡಿದಾಗ ಅಕ್ಕದ ಅಪೇಕ್ಷಿತವೋ ಅನಪೇಕ್ಷಿತವೋ ಗೊತ್ತಾಗ್ತದೆ. ಆ ರೀತಿ ಅಪೇಕ್ಷಿತವಾದ ಅಂಶಗಳನ್ನೇ ಅವರಿಗೆ ಕೊಡವು. ಏನಂತಂದ್ರೆ ಕೆಲವರಿಗೆ ಕಹಿಗುಳಿಗೆ ಸಟ್ನೆ ತಿಂದು ಬಿಡುತ್ತಾ, ಆದ್ರೆ ಕೆಲವರಿಗೆ ಜೇನುತುಪ್ಪ ಬೇಕಾಗ್ತು, ಕೆಲವರಿಗೆ ಹಾಲು ಬೇಕಾಗ್ತು ಆ ಕಹಿಗುಳಿಗೆಯನ್ನ ತಿನ್ಬೇಕಾದ್ರೆ. ಹಂಗೆ ಆಯಾಯ ವಾತಾವರಣಕ್ಕೆ ಆಯಾಯ ವ್ಯಕ್ತಿಗಳಿಗೆ ತಕ್ಕುದಾಗಿ ಯೋಚನೆ ಮಾಡಿ ಕೊಟ್ರೆ ಅಲ್ಲ ಕೊಡ್ಲೇಬೇಕು. ರಮಾನಂದ ಭಟ್ರು ಕಡ್ಡಾಯವಾಗಿ ಕೊಡ್ಲೇಬೇಕು. ಯಾಕೆಂತಂದ್ರೆ ಇವತ್ತು ನಿಮ್ಮಂತಹ ಒಂದು ವ್ಯಕ್ತಿಗಳು ಈ ರೀತಿಯಾಗಿ ಅಂದ್ರೆ ಸಂಘಟನೆಯನ್ನ ಮಾಡಿಕೊಂಡು ಹೇಳುವುದರಿಂದ ಒಂದಷ್ಟು ಸಮಾಜದ ಅಲ್ಲಿ ಜಾಗರಣೆ ಮೂಡ್ತಾ ಇದ್ದು. ಇದು ಪ್ರತಿ ಪ್ರಾಂತದಲ್ಲೂ ಆಗವು, ಸಾಕ್ಷಾತ್ ಆಗವು. ಹಾಗಾತು ಅಂತಂದ್ರೆ ನಮಗೆ ನಾವು ನಮ್ಮ ಕಮ್ಯುನಿಟಿಗೆ ನಮ್ಮ ಸಮಾಜಕ್ಕೆ ಏನು ಕೊಟ್ಟಂಗ ಹಾಕ್ಕೊಳ್ಳಿ. ಇಲ್ಲದೇ ಇದ್ರೆ ನಮಗೆ ಋಷಿ ಋಣ, ದೇವಋಣ, ಪಿತೃ ಋಣ, ಈ ರೀತಿಯಾಗಿ ಋಣಗಳಿದ್ದಲ್ಲ ಇದನ್ನು ತೀರಿಸಿದಂಗ ಆಗ್ತಿಲ್ಲ. ನಮ್ಮ ಪರಂಪರೆಯ ಋಷಿ ಋಣ ಇದ್ದಲ್ಲ, ನಮೀಗ ನಾನು ವಸಿಷ್ಠ ಗೋತ್ರದವನು, ಇನ್ನೊಬ್ರು ವಿಶ್ವಾಮಿತ್ರ, ಇನ್ನೊಬ್ರು ಕಾಶ್ಯಪ ಗೋತ್ರ, ಇವರ ಋಣವನ್ನು ನಾವು ತೀರಿಸವು ಅಂತಂದ್ರೆ ನಮ್ಮ ಪರಿಕಲ್ಪನೆಯನ್ನ ನಾವು ಹೇಳೋ. ಈಗ ನೋಡಿ, ಶ್ರೀಮದ್ ವಿಶಾಖ ವಾಸಿಷ್ಠ ಮಿತ್ರ ಅವ್ರನ್ನ ಕೊಂಡಿನ್ಯತ್ರಿ ಆರ್ಷೆ ಪ್ರವರಾಂತ ವಾಸಿಷ್ಠ ಗೋತ್ರ ಅಂತಂದ್ರೆ ಮೂಲ ವಸಿಷ್ಠರಿಂದ ಹೊರಟು ನನ್ನಲ್ಲಿಯ ತನಕವೂ ಕೂಡ ಅವರ ರಕ್ತಾಂಶವೇ ನನ್ನಲ್ಲಿ ಇದ್ದು ಅಂತ ಅರ್ಥ. ಅಂದ್ರೆ ಆ ಜಿನ್ ಇದ್ದು ಅಂತ ಅರ್ಥ.
ಆ ಶಕ್ತಿ ನನ್ನಲ್ಲಿ ಇದ್ದುಂತದ್ದು. ಹಂಗಾದ್ರೆ ನಮ್ಮಲ್ಲೂ ಕೂಡ ವಸಿಷ್ಠರ ಶಕ್ತಿ ಇದ್ದುಳಾತು, ಅದು ಜಾಗೃತ ಆಗುತ್ತಾ ಇಲ್ಲ ಹೇಳಿ. ತುಂಬಾ ಚಂದ ಮಾಡಿ ವೇದಾಂತದಲ್ಲಿ ಉದಾಹರಣೆ ಇದ್ದು, ಒಂದು ಲಾಟನ ದೀಪ ಇದ್ದೋಳು ಇಟ್ಕೊಳ್ಳಿ. ಆ ಲಾಟನ ದೀಪದ ಒಳಗಡೆ ದೀಪ ಉರಿತಾ ಇತ್ತು, ಗಾಜಿಗೆ ತುಂಬಾ ಮಸಿ ಬಳಿತಾ ಇದ್ದು. ಆ ಮಸಿಯನ್ನ ಸ್ವಚ್ಛಗೊಳಿಸದೆ ಹಂಗೆ ಇಟ್ರೆ ಬೆಳಕು ಬತ್ತೇ ಇಲ್ಲ. ಆದ್ರೆ ಆ ಗಾಜನ್ನ ಚಂದ ಮಾಡಿ ಒರೆಸಿ ಜಾಗರೂಕರಾಗಿ ಅದ್ರಲ್ಲಿ ಇಟ್ಟಾಗ ಬೆಳಕು ಹೊರಗಡೆ ಕಾಣುತ್ತೆ. ಹಂಗೆ ಹವ್ಯಕರಲ್ಲಿ ಎಲ್ಲವೂ ಕೂಡ ಅದ್ಭುತವಾದ ಶಕ್ತಿ ಇದ್ವು. ಆದ್ರೆ ಏನಾಯ್ತು ಅಂತಂದ್ರೆ ಮಂಕು ಕವಿದ ವಾತಾವರಣ, ಮೋಡ ಕವಿದ ಸೂರ್ಯನ ಹಂಗೆ ನಂಗೆ ಇದ್ದ. ಆ ಮೋಡವನ್ನ ಸರಿಸುವ ಕೆಲಸ ಆದವು. ಇದು ಇಂತಹ ಜಾಗೃತಿ. ಅಂದ್ರೆ ಅಲ್ಲಲ್ಲಿ ಹೋಗಿ ನಾವು ಹೇಳವು. ಹೆಣ್ಣು ಮಕ್ಕಳ ಅಪ್ಪ ಅಮ್ಮನಿಗೆ ಯಾರೋ ಒಬ್ರು ಮಧ್ಯದಲ್ಲಿ ಇದು ಮಾಡಿದ್ರು, ಕಮೆಂಟ್ ಮಾಡಿದ್ರು. ಅದೇ ಹೆಣ್ಣು ಮಕ್ಕಳಿಗೂ ಅವರ ಅಪ್ಪ ಅಮ್ಮನಿಗೂ ಕೂಡ ನಾವು ತಿರುಗಿ ಹೇಳವು. ಅಂದ್ರೆ ನಿಂಗಳ ಮಕ್ಕಳನ್ನ ಹಿಂಗಿಪ್ಪ ರೀತಿಯಲ್ಲಿ ಬೆಳೆಸಬಹುದು. ಯಾಕೆಂದ್ರೆ ಇತ್ತೀಚೆಗೆ ಅಪ್ಪ ಅಮ್ಮನ ಬಾಂಧವ್ಯವೂ ಬೇಡ ಹೇಳುವ ಸ್ಥಿತಿಯಲ್ಲಿದೆ. ತಮಗೆ ಸಂತಾನ ಬೇಡ ಎನ್ನುವ ಯೋಚನೆ ಬೇಕಾದಷ್ಟು ಜನರಲ್ಲಿದೆ. ಇನ್ನೀಗ ಮದುವೆಯೇ ಬೇಡ ಎನ್ನುವ ಯೋಚನೆ ಇದೆ. ಈ ರೀತಿಯದೆಲ್ಲ ತುಂಬಾ ದುರಂತಗಳು ಇತ್ತೀಚೆಗೆ ಕಾಣುವ ಈ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ವಲ್ಲ. ಈ ಕೆಲವೊಂದಷ್ಟು ಕಂಪನಿಗಳು ಮಾಡ್ತಾ ಇಪ್ಪಂತ ಅವಾಂತರ. ಅಂದ್ರೆ ಇನ್ನೆಷ್ಟೋ ಗೌಪ್ಯವಾಗಿ ಕಂಪನಿಗಳು ನಮ್ಮ ಹೆಣ್ಣು ಮಕ್ಕಳ ಮೇಲೆ, ನಮ್ಮ ಗಂಡು ಮಕ್ಕಳ ಮೇಲೆ ಎಷ್ಟು ದೌರ್ಜನ್ಯ ಮಾಡಿಕ್ಕು ಅಂತ ನಮ್ಗೆ ಯೋಚನೆ ಮಾಡಿ. ಒಂದು ಸಲ ನಮ್ಮ ಮನೆಯ ಮಕ್ಕಳನ್ನ ಪ್ರೀತಿಯಿಂದ ಕುಳಿತು ಮಾತಾಡಿಸಿದಾಗ ಎಲ್ಲ ಬಾಯಿ ಬಿಡುತ್ತಾಗ, ತಮ್ಮ ನಿಂಗೆ ಎಂತ ಸಮಸ್ಯೆ ಇದ್ದು ಅಂತ ಪ್ರೀತಿಯಿಂದ ಮಾತಾಡಿಸಿ. ತಮ್ಮ ಎಷ್ಟು ಪಗಾರ ಆತ, ಯಾವಾಗ ಹೆಚ್ಚಾಗ್ತು ಅಂತ ಹೇಳಿ ನಾವು ಮನೆಗೆ ಬಂದ ಮಗನ ಹತ್ರ ಮಾತಾಡುವುದಕ್ಕಿಂತ ತಮ್ಮ ಕಂಪನಿ ಎಲ್ಲ ಹೆಂಗಿದ್ದು, ಹೆಂಗ್ ನಡೀತಾ ಇದ್ದು ಹೇಳುವುದನ್ನ ನಾವು ಮಕ್ಕಳ ಜೊತೆಗೆ ಮಾತಾಡಿಕೊಂಡಾಗ, ಸೊಸೆ ಬಂದಾಗ ಪ್ರೀತಿಯಿಂದ ಅಡಿಗೆ ಮನೆಯಲ್ಲಿ ತಂಗಿ ಹೆಂಗ್ ಮಾಡ್ತಿದ್ದ, ನಮ್ಮನೆ ತಮ್ಮ ಎಂತ ಮಾಡ್ತಿದ್ದ, ಇದನ್ನೆಲ್ಲ ಪ್ರೀತಿಯಿಂದ ಸೊಸೆ ಹತ್ರ ಮಾತಾಡಿದಾಗ ಎಲ್ಲ ಹಲಸಿನ ಹಣ್ಣನ್ನ ಬಿಚ್ಚಿದಾಗ ನಿಧಾನವಾಗಿ ಭಾವನೆಗಳು ಬಿಚ್ಚಿಕೊಳ್ಳುತ್ತದೆ, ಮನೆ ನೆಮ್ಮದಿಯಿಂದ ಇರುತ್ತೆ. ಆದ ಕಾರಣ ಭಾವನೆಯ ಬುತ್ತಿಯ ಗಂಟನ್ನ ಬಿಚ್ಚುವ ಕೆಲಸ ಮಾಡಬೇಕು. ಇದು ಆಗಬೇಕಾದಂಥದ್ದು ಮುಖ್ಯ. ರಮಾನಂದ ಭಟ್ ತುಂಬ ಸೊಗಸಾಗಿ ಹೇಳಿದ್ರಿ. ತುಂಬ ಧನ್ಯವಾದ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಯುವಕ ಯುವತಿಯರು ಅವರ ಓದಿನ ಪ್ರಭಾವದಿಂದ ಓದು ಹೇಳಿದಾಗೆ ಈ ಒಂದು ವಿವಾಹ ಸಂಬಂಧ ಮೌಲ್ಯಗಳು ಅದರ ತಂದೆ ತಾಯಿಗಳಿಗೂ ಕೂಡ ಅದನ್ನ ಕೇಳುವಂತಹ ಅಥವಾ ಹೇಳಿಸುವಂತಹ ಒಂದಿಷ್ಟು ಪ್ರಯತ್ನವೇ ಮಾಡ್ತಿಲ್ಲ. ಅದೆಲ್ಲ ನಾನು ಎಷ್ಟು ಸಲ ಪ್ರಯತ್ನ ಮಾಡಿದಾಗ ಅದೆಲ್ಲ ಎಂತ ಹೇಳೋದು ಅವಕ್ಕೆಲ್ಲ ಗೊತ್ತಾಗ್ತಿಲ್ಲ ಹಾಗಾದ್ರೆ ಅಂತ ಕೇಳ. ಆದ್ರೆ ನಾನು ಹೇಳೋದು ಏನಂತಂದ್ರೆ, ಇಂಜಿನಿಯರ್ ಆಗಿರ್ಲಿ, ಡಾಕ್ಟರ್ ಆಗಿರ್ಲಿ, ಡಬಲ್ ಡಿಗ್ರಿ ಆಗಿದ್ರು ಕೂಡ ಅವರಿಗೆ ಒಂದು ಈ ವಿವಾಹದ ಮೌಲ್ಯ, ಯಾಕೆ ನನಗೆ ಒಂದ್ಸಲ ಬಹಳ ಬೇಜಾರಾಗ್ತವೆ ಭಟ್ರು. ನನಗೆ ಏನು ಅಂತಂದ್ರೆ, ಈಗಿನ ಎಜುಕೇಶನ್ ನಲ್ಲಿ ಗಂಡ ಹೆಂಡತಿ ಹೇಗೆ ಜೀವನ ಮಾಡವು, ಆಮೇಲೆ ಅದ್ರ ಬಗ್ಗೆ ಯಾರು ಹೇಳ್ತೂ ಇಲ್ಲ. ಜೀವನ ಶೈಲಿಯ ಒಂದು ಶಿಕ್ಷಣ ಕೊಡ್ತೂ ಇಲ್ಲ. ಅದು ಆದ್ರೆ ಎಷ್ಟು ಜನ ತಂದೆ ಅದೆಲ್ಲ ನಾವೆಂತ ಹೇಳೋದು, ಅವೇ ಕಲ್ತುಗಳವಲ್ದ, ಅದು ಕಲ್ತ್ಕೊಂಡ್ಮೇಲೆ ಗೊತ್ತಿಲ್ಲ, ಅದನ್ನ ಹೇಳ್ಕೊಡಕ್ಕಾಗ್ತು, ಅದು ಹೇಳ್ಕೊಡುವಂತ ಅವಶ್ಯಕತೆ ಇದ್ದು ಅಂತ ನನಗನ್ನಿಸ್ತು. ಯಾಕೆಂದ್ರೆ ಈಗ ಈ ಒಂದು ಇಂಜಿನಿಯರಿಂಗು ಅದು ಇದು ಕಂಪ್ಯೂಟರ್ ನೋಡ್ಕೊಂಡು ಲ್ಯಾಬ್ ನೋಡ್ಕೊಂಡು ಇನ್ನೇನೋ ಸ್ಟಡಿ ಮಾಡ್ಲಕ್ಕು, ಆದ್ರೆ ಜೀವನ ಶೈಲಿ ಅದು ಹೇಗೆ, ಯಾರ್ಯಾರು ರೆಸ್ಪೆಕ್ಟ್ ಕೊಡವು, ಹೆಂಗ್ ಕೊಡವು ಹೇಳದ ನಾವು ಕಳ್ಸಿಕೊಟ್ಟಿದ್ದ ಹೇಗೆ ಕೊಡವು ಅಂತ ಕಾಣ್ತದೆ ನನಗೆ. ನಿಶ್ಚಿತವಾಗಿಯೂ ಕೂಡ ಆ ಸಂಸ್ಕಾರಗಳನ್ನ ಕೊಡ್ಲೇಬೇಕು. ಕೊಡದೇ ಇದ್ರೆ ಬಾರಿ ಕಷ್ಟ. ಇದು ನೀವು ಹೇಳಿದ್ದು 100% ಅಕ್ಷರಶಃ ಸತ್ಯ. ಆದ್ರೆ ನೀವು ಹೇಳಿದ ಒಂದು ಮಾತಿಗೆ ನಾ ಹೇಳ್ತು, ಉದಾಹರಣೆಗೆ ಚಾ ಮಾಡಿಟ್ಟಿದ್ದ ಮನೆಯಲ್ಲಿ ಅಂತ ಇಟ್ಟುಕೊಳ್ಳಿ, ತಮ್ಮ ಚಾ ಕುಡಿಯಲು ಬಾರೋ ಅಂತ ತಾಯಿ ಕರೀತಾ ಇರ್ತಾರೆ. ನಾ ಕೇಳುದು, ಚಾ ಕುಡಿಯಲು ಬಾ ಅಂತ ತಮ್ಮನ್ನು ಕರೆಯುವು ಅಂತಂದ್ರೆ ಜೀವನದಲ್ಲಿ ದೊಡ್ಡದಾದ ನಿರ್ಣಯ ವಿವಾಹ. ಈ ಸಂಬಂಧಿತವಾಗಿ ನಮ್ಮನೆ ತಮ್ಮಂಗ ತಂಗಿಗೂ ಮಾರ್ಗದರ್ಶನ ಕೊಡುವು ಹೇಳುದ್ರ ಬಗ್ಗೆ ನಂಗೆ ಯೋಚನೆ ಮಾಡಿ ಹೇಳಿದ. ನಾವು ಮಾಡ್ಲೇಬೇಕು. ಒಂದು ತಿಂಡಿ ತಿನ್ನುವ ಸಲುವಾಗಿ ನಾವು 10 ಸಾಲಿ ನಾವು ಮಕ್ಕಳನ್ನ ಕರಿತೇವೆ. ಆದ್ರೆ ಒಂದು ಜೀವನದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಮಕ್ಕಳ ಜೊತೆಗೆ ಮಾತಾಡಬೇಕು. ಮಾತಾಡಬೇಕು. ಇಲ್ಲದೇ ಇದ್ರೆ ಮಾತಾಡ್ಲಿಲ್ಲ ಅಂತಂದ್ರೆ ಬಾಂಧವ್ಯಗಳೇ ಬೆಳೆಯುವುದಿಲ್ಲ. ಕೇವಲ ಮಕ್ಕಳಲ್ಲಿ ಏನಾಗಿದೆ, ಇತ್ತೀಚೆಗೆ ಕೆಲವು IT-BT ಮಕ್ಕಳನ್ನ ಅಪ್ಪ ಮನೆಯಲ್ಲಿ ಮನೆ ಕಟ್ತಾ ಇದ್ದ, ಅಪ್ಪಂಗ ದುಡ್ಡು ಕಳಿಸವು ಹೇಳುವುದೊಂದೇ ಯೋಚನೆ ಬಿಟ್ರೆ ಆ ಅಪ್ಪ ಬಾಂಧವ್ಯದಿಂದ ಮಾತಾಡ್ತಿಲ್ಲೇ ಹೇಳುವಂತಹ ಕೊರಗು ಮಕ್ಕಳಲ್ಲಿ ಇದ್ದು. ಈಗ ನಾವು ಒಂದೇ ಅಂದ್ರೆ ಮಕ್ಕಳನ್ನ ಮಾತ್ರ ಹೇಳುವುದು ತಪ್ಪಾಗ್ತು. ಕೆಲವು ಕಡೆಯಲ್ಲಿ ಆ ಭಾವನೆಗಳು ಇದ್ದು, ನಾನು ತಮ್ಮಂಗೆ ಲಕ್ಷಗಟ್ಲೆ ಖರ್ಚು ಮಾಡಿ ಕಳಿಸಿದ್ದೆ, ನಂಗೊಂದ್ ಚಲೋ ಮನೆ ಕಡಿಸ್ಲಿ, ನಂಗೆ ಚಲೋ ಕಾರ್ ಕೊಡಿಸ್ಲಿ, ಆ ರೀತಿಯ ಮನೋಭಾವ ನಮ್ಮಲ್ಲೂ ಕೂಡ ಕೆಲವು ಹೆತ್ತವರಲ್ಲಿ ಇದೆ. ಆ ಭಾವನೆಯನ್ನ ಬಿಡಿ, ನನ್ನ ಮಗ ನೆಮ್ಮದಿಯಿಂದ ಇರವು, ನಮ್ಮ ಜೊತೆಗೆ ಅನ್ಯೋನ್ಯವಾಗಿ ಇರವು.
ಈಗ ಶನಿವಾರ ಭಾನುವಾರ 2 ದಿವಸ ರಜೆ ಇದ್ದು ಶುಕ್ರವಾರ ಸಂಜೆ ಹೊರಟ್ರೆ ಬೆಳಗ್ಗೆ ಮುಂಚೆ ಯಾವ ಊರಿಗೆ ಬೇಕಾದ್ರೂ ಬಸ್ನವನ್ನ ತಂದು ಬಿಡುತ್ತಾ ಮನೆಯಲ್ಲಿ ಬಂದು 2 ದಿವಸ ಖುಷಿಯಾಗಿದ್ದು ಬಿಡಿ. ಏನು ಸಂತೋಷ ಇರುತ್ತದೆ. ಆ ಸಂತೋಷನ ಅನುಭವಿಸುವಂತೆ ನಮ್ಮ ಮಕ್ಕಳನ್ನ ನಾವು ಪ್ರೇರೇಪಿಸ್ಬೇಕು. ಅವರು ಯಾವಾಗ ನಾನು ಮನೆಗೆ ಬರ್ತೇನೆ ಅಂತ ಕಾಯ್ಬೇಕು. ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿರುವ ಮಕ್ಕಳು ಯಾವಾಗ ನಾನು ಮನೆಗೆ ಬರ್ತೇನೆ ಅಂತ ಕಾಯ್ತಾ ಇರ್ತಾರೋ ಅದೇ ಪ್ರಕಾರವಾಗಿ ITBTಗಳಲ್ಲಿರುವಂತಹ ಮಕ್ಕಳು ಬರುವಂತೆ ನಾವು ಮಾಡಬೇಕು. ನಮ್ಮ ಮನೆಯನ್ನ ಆ ರೀತಿಯಾಗಿ ನಾವು ತಯಾರು ಮಾಡ್ಬೇಕು. ನಮ್ಮ ಪಾಲು ತುಂಬಾ ಇದೆ ಇದ್ರಲ್ಲಿ. ಈ ಸಂಬಂಧಪಟ್ಟಂತೆ ಬೇರೆ ಯಾರಾದ್ರೂ ಕೂಡ ಪ್ರಶ್ನೆಯನ್ನ ಕೇಳಿದ್ರೆ, ಅಭಿಪ್ರಾಯನ ಮಾಡಿದ್ರೆ ಹೇಳಲಿಲ್ಲ. ಇವತ್ತಿನ ಉಪನ್ಯಾಸ ಹಲವಾರು ನಮ್ಗೆ ಮಾರ್ಗದರ್ಶನ ಕೊಡಬಹುದು. ನಮ್ಮ ಕುಟುಂಬ ರಕ್ಷಣೆ ಮಾಡಲೇ ಹಲವಾರು ಯೋಚನೆಗಳನ್ನ ಮಾಡ್ಬೋದು ಹೇಳುವಂಥದ್ದು ಇಂದಿನ ಈ ಒಂದು ಉಪನ್ಯಾಸದ ವಿಷಯ. ಹಾಗಾಗಿ ಈ ವಿಷಯ ತಿಳಿಸ್ಕೊಟ್ಟಂತ ಡಾಕ್ಟರ್ ಕೇಶವ್ ಕಿರಣ್ ಅವರಿಗೆ ಅನಂತ ಧನ್ಯವಾದಗಳು. ಯಾರಾದ್ರೂ ಏನಾದ್ರು ಅಭಿಪ್ರಾಯಗಳನ್ನ ಹೇಳದಿದ್ದ? ಹಾಗಾದ್ರೆ ನಾವು ಇನ್ನೊಮ್ಮೆ ಭೇಟಿ ಆಗೋಣ. ಇದಕ್ಕೆ ಆಸಕ್ತರನ್ನ ಒಂದು ನಮ್ಮ ಟೇಬಲ್ ಅಂದ್ರೆ ಒಂದ್ ಕಡೆ ಸೇರಿ ಇದಕ್ಕೆ ಒಂದು ಚಿಕ್ಕದಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ವೇದಿಕೆಯಲ್ಲಿ ನಾನು ಎಲ್ಲರನ್ನ ನಮಸ್ಕಾರ. ಒಂದು ಸಮಾಜಕ್ಕೆ ಏನು ಹೊಡೆತ ಕೊಡಬೇಕು